ಗರಾಯರ ಪವಿತ್ರ ಸನ್ನಿಧಾನಕ್ಕೂ ಕೂಡ ಅನಂತ ಕೋಟಿ ಭಕ್ತಿಯ ನಮಸ್ಕಾರಗಳನ್ನ ಭಕ್ತಿಯಿಂದ ಸಮರ್ಪಿಸಿ ದಾಸ ಶ್ರೇಷ್ಠರಾಗಿರತಕ್ಕಂತ ಭಕ್ತ ಕನಕದಾಸರ ಭಕ್ತಿಯ ಸನ್ನಿಧಾನಕ್ಕೂ ಕೂಡ ಭಕ್ತಿಯಿಂದ ಶರಣೆಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಲಬುರಗಿ ಜಿಲ್ಲೆಯ ಕುಸ್ನೂರಿನ ಕ್ಷೇತ್ರದಲ್ಲಿ ಕನಕದಾಸರ ಭವ್ಯ ಮೆರವಣಿಗೆ, ಫೋಟೋ ಪೂಜೆ ಅದನ್ನೆಲ್ಲ ನೆರವೇರಿಸಿ ಇದೀಗ ಧರ್ಮ ವೇದಿಕೆ ಪರಿವರಣದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸರ್ವರಿಗೂ ಕೂಡ ಭಕ್ತಿಯಿಂದ ಶರಣೆಂದು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಕುಸ್ನೂರು ಗ್ರಾಮದ ಎಲ್ಲ ಶರಣು ತಾಯಿ ತಂದೆಯರಿಗೆ ಅನಂತ ಕೋಟಿ ಶರಣಾರ್ಥಿಗಳು. ಬಹಳ ವಿಶೇಷವಾಗಿರ್ತಕ್ಕಂಥ ಗ್ರಾಮ ಇದು ಕುಸ್ನೂರು ಗ್ರಾಮ. ಯಾಕೆ ವಿಶೇಷ ಅಂತ ಕರಿಬೇಕಾಗಿತ್ತಂದ್ರೆ ಸುಮಾರು ನಾನು 4-5 ವರ್ಷ ಆಯ್ತು ಅನ್ಸುತ್ತ ಬರಾಕತ್ತು ಅದು ಕನಕ ಜಯಂತಿಗೆ. ಪ್ರತಿ ವರ್ಷವೂ ಕೂಡ ಹೆಚ್ಚೆಚ್ಚಿಗೆ ವಿಜೃಂಭಣೆ, ಹೆಚ್ಚೆಚ್ಚಿಗೆ ಜನ ಸೇರಿಸೋದು. ಅದರ ಜೊತೆಗೆ ಈ ಕಲಬುರಗಿ ನಗರವನ್ನ ಹೊರತುಪಡಿಸಿ ಇಂಥ ದೊಡ್ಡ ಕಾರ್ಯಕ್ರಮ, ಇಂಥ ದೊಡ್ಡ ಮೆರವಣಿಗೆ ಬಹುತೇಕ ಎಲ್ಲೂ ಆಗ್ಲಿಕ್ಕಿಲ್ಲ. ಅದನ್ನ ಶ್ರೇಯಸ್ಸು ಆ ಕುಸ್ನೂರಿಗೆ ಸಲ್ತೆ. ಈ ಕುಸುನೂರಿನ ಇನ್ನೊಂದು ವಿಶೇಷತೆ ಇತ್ತಂದ್ರೆ ಯಾರು ಕೂಡ ಜಾತಿ ಧರ್ಮ ಭೇದ ಮಾಡುವಂತವ್ರು ಇಲ್ಲ. ಜಾತಿ ಭೇದ ಮಾಡದಿರತಕ್ಕಂತ ಸಂದೇಶವನ್ನ ಸಾರಿರ್ತಕ್ಕಂಥವರು ಇದೇ ಕನಕದಾಸರು. ಕನಕದಾಸರ ಕನಸು ಏನಾಗಿತ್ತಂದ್ರೆ ಯಾರು ಕೂಡ ಕೀಳ ಮೇಲ, ಅವ ಸಣ್ಣವ ಅವ ದೊಡ್ಡವ ಅನ್ನುವಂತ ಭೇದ ಇರಬಾರ್ದಾಗಿತ್ತು. ಯಾವ ಜಾತಿಗಳ ಮತ್ತೆ ಜಗಳವಿರಬಾರ್ದಾಗಿತ್ತು. ಅಂತ ಕನಸನ್ನ ಕನಕದಾಸರ ಕಂಡಂಗ ಆ ಕನಸು ನಿಮ್ಮೂರಿನ ಕುಸ್ನೂರಿನೊಳಗ ಅದು ನನಸಾಗಿದೆ ಅನ್ನುವಂಥದ್ದನ್ನು ಎದ್ದು ಕಾಣ್ತಾ ಇದೆ. ಗವಿಸಿದ್ದೇಶ್ವರರ ಮೇಲೆ ಭಕ್ತಿ, ಮಾಳಿಂಗರಾಯರ ಮೇಲೆ ಭಕ್ತಿ, ಬಹಳ ವಿಶೇಷವಾಗಿ ಈ ನಾಡಿನ ಸರ್ವ ಶರಣರ ಮೇಲೆ ಭಕ್ತಿಯನ್ನಿಟ್ಟು ನಡೆಯುವಂತ ಜನ ಅದು ಕುಸ್ನೂರಿನ ಜನ. ಅದು ಖುಷಿ ಜನ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ. ಕುಸ್ನೂರಿನ ಜನ ಬಹಳ ಖುಷಿ ಜನ. ಯಾಕೆ ಖುಷಿ ಜನ ಆಗ್ಯಾರತ್ತಂದ್ರ ಇಲ್ಲಿ ಯಾವ ಧರ್ಮ ಜಾತಿ ಭೇದವಿಲ್ಲ, ಅದಕ್ಕಾಗಿ ಖುಷಿ ಜನ ಅಂತ ನಾನು ಕರಿತೀನಿ. ಖುಷಿ ಜನ ಆಗಬೇಕು. ನಮ್ಮ ನಡುವ ಬಾಂಧವ್ಯ ಗಟ್ಟಿ ಆಗಬೇಕಾಗಿತ್ತಂದ್ರೆ ಆ ಕಾಲಘಟ್ಟದೊಳಗ ಭಗವಂತರುಗಳು ಜನಿಸಿ ಬಂದಿದ್ರು. ಯಾವಾಗ ಧರ್ಮ ಕೆಡ್ತದ, ಯಾವಾಗ ಅಧರ್ಮ ಉಂಟಾಗ್ತದ, ಯಾವಾಗ ಸಂಸ್ಕಾರ ಕೆಡ್ತದ, ಸಂಸ್ಕಾರವನ್ನ ಧರ್ಮವನ್ನ ಮರುಸ್ಥಾಪನೆಗಾಗಿ ಈ ಭಗವಂತರುಗಳೆಲ್ಲರೂ ಕೂಡ ಅವತಾರಗಳನ್ನು ಎತ್ತೆತ್ತಿ ಬಂದಿರುತ್ತಾರ. ಕನಕದಾಸರ ಸಂದೇಶ, ಕನಕದಾಸರು ಒಂದು ದಿನ ನಿಮ್ಗೆ ಗೊತ್ತೈತಿ ಕತಿ, ನಾನು ಹೊಳ್ಳಿ ಮುಳ್ಳ ಅದ ಕತಿ ಹೇಳೋದಾಗ್ತೈತಿ. ಉಡುಪಿಗೆ ಹೋಗಿರ್ತಾರ, ಗರ್ಭಗುಡಿ ಹಿಂದೆ ನಿಂತು ಭಗವಂತನನ್ನು ಭಜಿಸ್ತಾರ. ಗರ್ಭಗುಡಿ ಒಡೆದು ಶ್ರೀಕೃಷ್ಣ ಪರಮಾತ್ಮ ಹಿಮ್ಮುಖವಾಗಿ ತಿರುಗಿ ನಿಂತು ಆ ಗರ್ಭಗುಡಿಯ ಹಿಂಭಾಗದೊಳಗೆ ಒಂದು ಕಿಂಡಿ ಬೀಳ್ತದ. ಆ ಕಿಂಡಿ ಮುಖಾಂತರವಾಗಿ ಕನಕದಾಸರಿಗೆ ಭಗವಂತ ದರ್ಶನ ಕೊಡ್ತಾರ. ಅದು ಕತಿ ಗೊತ್ತೈತಿ ನಿಮ್ಗೆ. ಆದ್ರೆ ಈ ಕೇಳದ 2-3 ದಿನಗಳ ಹಿಂದೆ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥವರು, ಈ ದೇಶದ ಪ್ರಥಮ ಪ್ರಜೆ ಆಗಿರತಕ್ಕಂಥವರು ಆ ಕನಕದಾಸರ ಕನಕದ ಕಿಂಡಿಯನ್ನ 500-600 ವರ್ಷಗಳ ಹಿಂದೆ ಬದುಕಿ ಹೋಗಿರತಕ್ಕಂತ ಕನಕದಾಸರು ಪವಾಡಗೈದಿರತಕ್ಕಂತ ಆ ಕನಕನ ಕಿಂಡಿಯನ್ನ ಸುವರ್ಣ ಲೇಪಿತವಾಗಿರತಕ್ಕಂತ ಕವಚವನ್ನ ಉದ್ಘಾಟಿಸಿರತಕ್ಕಂತ ದಿನ ಇದು ಕಳೆದ 2-3 ದಿವಸದಿಂದ ಆಗೈತಿ. ದೇಶದ ಪ್ರಧಾನಿ ಒಬ್ಬರು ಬಂದು ಒಬ್ಬ ಸಾಮಾನ್ಯವಾಗಿರತಕ್ಕಂತ ಕನಕದಾಸ ಅಂತ ತಿಳ್ಕೊಂಡಿದ್ರು. ಆದ್ರೆ
ಕನಕದಾಸರು ಸಾಮಾನ್ಯವಾಗಿರತಕ್ಕಂತನಲ್ಲ, ಇಡೀ ಕೇವಲ ಕರ್ನಾಟಕಕ್ಕಲ್ಲ, ಇಡೀ ಭಾರತಕ್ಕೆ ಸೀಮಿತ ಅನ್ನುವಂತ ಸಂದೇಶ ಈ 2-3 ದಿವಸಗಳ ಹಿಂದೆ ಸಾರಿದ್ದಾರೆ ಕನಕದಾಸರ ಬಗ್ಗೆ. ಕನಕದಾಸರ ತತ್ವ ಸಿದ್ಧಾಂತಗಳನ್ನ, ಕನಕದಾಸರ ಆಚರಣೆಗಳನ್ನ ಕೇವಲ ನಾವು ಸಂಭ್ರಮಿಸುವಂತದಷ್ಟ ಅಲ್ಲ, ಕೇವಲ ಸಂಭ್ರಮಿಸುವಂತದಲ್ಲ, ಅದು ನಮ್ಮ ಜೀವನದ ಜೊತೆಗೆ ನಾವು ಅಳವಡಿಸಿಕೊಳ್ಬೇಕಾಗಿರತಕ್ಕಂಥದ್ದು. ಬಸವಣ್ಣನವರು ಅನುಭವ ಮಂಟಪವನ್ನು ಕಟ್ಟಿ ಸಮಾಜದ ಶೋಷಣೆಗೆ ಒಳಗಾಗಿರತಕ್ಕಂತ ಸರ್ವರನ್ನೆಲ್ಲರನ್ನ ಸಹಕರಿಸಿಕೊಂಡು, ಸರ್ವರನ್ನೆಲ್ಲರಿಗೂ ಕೂಡ ಆಶ್ರಯನ್ನ ಕೊಟ್ಟು, ಅವರ ಕಡೆಯಿಂದ ಈ ಸಮಾಜಕ್ಕೆ ವಚನಗಳನ್ನ ಕೊಡುಗೆಯಾಗಿ ಕೊಟ್ಟರು ಬಸವಣ್ಣನವರು. ಬಸವಣ್ಣನವರ ಕೊಟ್ಟ ವಚನದಿಂದಾಗಿ, ಕನಕದಾಸರು ಕೊಟ್ಟ ಕೀರ್ತನೆಯಿಂದಾಗಿ, ಸ್ವಾಮಿ ವಿವೇಕಾನಂದವರು ಸಾರಿರತಕ್ಕಂತ ತತ್ವದಿಂದಾಗಿ ಈ ಭಾರತ ದೇಶ ಅತ್ಯಂತ ಶ್ರೀಮಂತವಾಗಿರತಕ್ಕಂತ ದೇಶ. ಯಾಕೆ ಈ ದೇಶವನ್ನ ನಾವು ಶ್ರೀಮಂತವಾಗಿರೋ ದೇಶ ಅಂತ ಕರಿತೀವಿ ಅಂತಂದ್ರೆ, ಒಬ್ಬ ರಷ್ಯಾ ದೇಶದ ತತ್ವಜ್ಞಾನಿ ಭಾರತ ದೇಶಕ್ಕೆ ಮೊದಲ ಬಾರಿಗೆ ಬಂದಿದ್ದಾನೆ. ಭಾರತ ದೇಶಕ್ಕೆ ಬಂದಿರತಕ್ಕಂಥ ತತ್ವಜ್ಞಾನಿ ಇಲ್ಲಿನ ಸಂಸ್ಕೃತಿಯನ್ನ, ಇಲ್ಲಿನ ಸಂಸ್ಕಾರವನ್ನ, ಇಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥ ರಾಜ್ಯ ಮನೆತನಗಳ ಬಗ್ಗೆ ಎಲ್ಲವನ್ನೂ ಕೂಡ ತಿಳ್ಕೊಂಡು ಭಾರತಕ್ಕೆ ತನ್ನ ಮೊದಲ ಪಾದವನ್ನು ಇಡುವಂತಹ ಸಂದರ್ಭದೊಳಗ ಆತ ಧರಿಸಿರ್ತಕ್ಕಂಥ ಬೂಟುಗಳನ್ನ, ಆತ ಧರಿಸಿರ್ತಕ್ಕಂಥ ಶೂಗಳನ್ನ ಆತ ಕೈ ಒಳಗೆ ಹಿಡ್ಕೊಂಡು ಭಾರತ ದೇಶಕ್ಕೆ ಪಾದ ಸ್ಪರ್ಶ ಮಾಡ್ತಾನ. ಅವಾಗ ಯಾರೋ ಕೇಳ್ತಾರ, ನೀವು ದೊಡ್ಡ ತತ್ವಜ್ಞಾನಿಗಳಾಗಿರ್ತಕ್ಕಂಥವ್ರು, ಅತ್ಯಂತ ಮುಂದುವರೆದಿರ್ತಕ್ಕಂಥ ರಷ್ಯಾ ದೇಶದ ತತ್ವಜ್ಞಾನಿಗಳಾಗಿರ್ತಕ್ಕಂಥವ್ರು, ಈ ಭಾರತ ದೇಶಕ್ಕೆ ಬರುವಂತ ಸಂದರ್ಭದೊಳಗ ನಿಮ್ಮ ಪಾದುಕೆಗಳನ್ನ, ನಿಮ್ಮ ಶೂಗಳನ್ನ ಯಾಕೆ ನೀವು ಕೈ ಒಳಗೆ ಹಿಡ್ಕೊಂಡು ಬಂದ್ರಿ ಅಂತ ಕೇಳಿದಾಗ ಆ ತತ್ವಜ್ಞಾನಿ ಹೇಳ್ತಾನಂತ, ಇದು ಭಾರತ ದೇಶ ಎಷ್ಟು ಪವಿತ್ರವಾಗಿರತಕ್ಕಂಥದ್ದಂತ ನಾನು ಭಾವಿಸಿದ್ದೇನಂತಂದ್ರೆ, ಇಡೀ ಜಗತ್ತಿನೊಳಗ ಟೆಕ್ನಾಲಜಿ ಒಳಗ ವಿವಿಧತೆಯಿಂದ ಎಲ್ಲಾ ದೇಶಗಳು ಕೂಡ ಮುಂದುವರೆದಿದ್ದಾವ. ಟೆಕ್ನಾಲಜಿ ಒಳಗಾಗಿ ಒಂದು ಮಣಿ ಅಂತ ತಿಳ್ಕೊಂಡಾಗ ಒಂದು ಬಚ್ಚಲ ಮಣಿ ಇರ್ತದ, ಒಂದು ವಿಶ್ರಾಂತಿ ಮಣಿ ಇರ್ತದ, ಒಂದು ಅಡಿಗೆ ಮಣಿ ಇರ್ತದ, ಅದ್ರ ಜೊತೆಗೆ ಒಂದು ಜಗಲಿ ಮಣಿ ಅಂತೂ ಕೂಡ ಇರ್ತದ. ನಿಮ್ಮ ಮನೆಯೊಳಗದಾವಲ್ಲ ಜಗಲಿ ಮಣಿಗಳು. ಇಡೀ ಜಗತ್ತಿನೊಳಗ ಎಲ್ಲಾ ದೇಶಕ್ಕೂ ಒಂದೊಂದು ಮಣಿಗೆ ಹೋಲಿಕೆ ಮಾಡಿದ್ರೆ ರಷ್ಯಾದ ತತ್ವಜ್ಞಾನಿ ಭಾರತ ದೇಶಕ್ಕೆ ಜಗಲಿ ಮಣಿಗೆ ಹೋಲಿಕೆ ಮಾಡ್ತಾನಂತ. ಅವನ್ ಹೇಳ್ತಾನ, ಯಾರಾದ್ರೂ ಜಗಲಿ ಮನೆಗೆ ಚಪ್ಪಲಿ ಹಾಕೊಂಡು ಹೋಗೋಂಗಿಲ್ಲ, ನಾನು ಭಾರತ ದೇಶಕ್ಕೆ ಮೊದಲ ಪಾದ ಇಡಬೇಕಾಗಿತ್ತಂದ್ರ ಇದು ಜಗಲಿ ಮಣಿ ಅಂತ ತಿಳ್ಕೊಂಡಿದ್ದೀನಿ, ಇದು ದೇವರ ಮಣಿ ಅಂತ ತಿಳ್ಕೊಂಡಿದ್ದೀನಿ, ಈ ದೇಶಕ್ಕೆ ನನ್ನ ಮೊದಲ ಪಾದ ಇಡಬೇಕಾಗಿತ್ತಂದ್ರೆ ಅದು ಚಪ್ಪಲಿಯಿಂದ ಮೆಟ್ಟಬಾರದು ಅನ್ನೋಂತ ಸಂದೇಶವನ್ನ ಒಬ್ಬ ರಷ್ಯಾದ ತತ್ವಜ್ಞಾನಿ ನಮ್ಗೆ ಹೇಳ್ತಾನ. ವಿದೇಶದೊಳಗಿರ್ತಕ್ಕಂತ ಅನೇಕ ಜನ ಇಲ್ಲಿನ ಸಂಸ್ಕೃತಿ ಸಂಸ್ಕಾರಗಳನ್ನ ಅಳವಡಿಸಿಕೊಂಡು ನಾವು ಕೂಡ ಭಾರತೀಯರಂಗ ಆಗಬೇಕು, ಭಾರತೀಯರ ಸಿದ್ಧಾಂತಗಳನ್ನ ನಾವು ಕೂಡ ಅನುಸರಿಸಬೇಕನ್ನುವಂತ ಭಾವ ವಿದೇಶದೊಳಗಿರ್ತಕ್ಕಂಥವ್ರೊಳಗ ಅದ. ಆದ್ರೆ ದುರ್ದೈವ ನಮ್ಮಲ್ಲಿರತಕ್ಕಂತ ಭಾರತೀಯರದು, ನಾವು ವಿದೇಶದ ಸಂಸ್ಕೃತಿಯನ್ನ ಆಚರಣೆ ಮಾಡ್ಲಿಕ್ಕಿದ್ದೀವಿ. ಅನೇಕ ಆಚರಣೆಗಳು, ಅದನ್ನ ಹೆಸರಿಟ್ಟು ಹೇಳೋದು ಬೇಡ, ಅನೇಕ ಆಚರಣೆಗಳು ಇವತ್ತಿನ ಯುವ ಪೀಳಿಗೆ ಬದಲಾವಣೆ ಹೆಸರಿನಲ್ಲಿ, ಬೆಳವಣಿಗೆ ಹೆಸರಿನಲ್ಲಿ ಬೆಳಿಬೇಕು, ಬ್ಯಾಡಂತಲ್ಲ, ಬೆಳಿಬೇಕು, ನಾವು ಕೂಡ ಮುಂದುವರಿಬೇಕು ಹಂಗಂತ ತಿಳ್ಕೊಂಡು ಈ ಮಣ್ಣಿನ ಸೊಗಡನ್ನ, ಈ ಮಣ್ಣಿನ ಸಂಸ್ಕಾರವನ್ನ, ಈ ಮಣ್ಣಿನ ಪದ್ಧತಿಯನ್ನ ನಾವ್ಯಾರು ಕೂಡ ಮರಿಬಾರದು. ಪವಿತ್ರವಾಗಿರತಕ್ಕಂತ ಹಾಲು ಮತ ಧರ್ಮ ಭಗವಂತ ಬೀಗರಲಿಂಗೇಶ್ವರ, ರೇವಣಸಿದ್ಧ, ಮಾಳಿಂಗರಾಯರು ಕೊಟ್ಟಿರ್ತಕ್ಕಂತ ಪವಿತ್ರವಾಗಿರತಕ್ಕಂತ ಈ ಧರ್ಮ ನಮಗೇನ್ ಹೇಳ್ತದ? ಹಣಿ ಮ್ಯಾಗ ಎತ್ತು ಕೂಡಿಸ್ಲೆ ಭಂಡಾರ ಹಚ್ಕೋರಿ ಅಂತ ಹೇಳ್ತದ. ಯಾರ ಹಣಿ ಮ್ಯಾಗ ಭಂಡಾರ ಹಚ್ಕೊಂಡಿರಿ? ಇದು ಹಾಲು ಮತ ಧರ್ಮದ ಸಂಸ್ಕಾರ. ನೀವು ಕೇವಲ ಭಂಡಾರ ಹಚ್ಕೋರಂತಲ್ಲ, ನಿಮ್ಮ ಹಣಿ ಮ್ಯಾಗ ಒಂದು ತಿಲಕ ಇರಬೇಕು. ನಿಮ್ಮ ಹಣಿ ಮ್ಯಾಗ ತಿಲಕ ಹಚ್ಕೊಂಡು ಬೆಳಗ್ಗೆ ಎದ್ದು ನೀವು ಹೊರಗೆ ಬಂದ್ರಿ ಅಂದ್ರ ನೀವೇನ್ ಅನ್ಕೊಂಡಿರ್ತಿರಲ್ಲ ಆ ಕೆಲಸ ಪೂರ್ಣ ಆಗ್ತದ. ನಿಮ್ ಹಣಿ ಮ್ಯಾಗ ಭಂಡಾರ ಇತ್ತಂದ್ರ ನಿಮ್ಮ ಮಕ್ಕದೊಳಗ ಒಂದು ತೈಜಸ್ಸ ಕಾಣ್ತದ, ಒಂದು ನಗುಮುಖ ಕಾಣ್ತದ, ಚೈತನ್ಯ ಅರಳಿರ್ತದ. ಇದು
ನನ್ನ ಹಾಲು ಮತ ಧರ್ಮದ ಸಂಸ್ಕಾರ, ಇದು ಸನಾತನ ಧರ್ಮದ ಸಂಸ್ಕಾರ. ಇದನ್ನ ನಾವು ಇವತ್ತಿನ ಯುವ ಪೀಳಿಗೆಗಳು ಆಚರಣೆಗೆ ತರಬೇಕು. ನೀವೆಲ್ಲರೂ ಪ್ಯಾಂಟ್ಗಳು ಹಾಕ್ತೀರಿ, ಪ್ಯಾಂಟ್ ಹಾಕ್ತೀರಿ, ಟಿ ಶರ್ಟ್ ಹಾಕ್ತಿರಿ ಬ್ಯಾಡ ಅಂತಲ್ಲ. ಇವತ್ತು ಜಯಂತಿ ಮಾಡ್ಲಿಕ್ಕತ್ತೀರಿ, ಜಾತ್ರೆ ಕೇತ್ರಿಗಳು ಇರತಾವು. ಅಂತ ಒಂದು ಸಂದರ್ಭದೊಳಗ ನಮ್ಮ ಪದ್ಧತಿ ಆಗಿರತಕ್ಕಂತ ಪಂಚೆ ಸುತ್ತಗೊಳ್ಳೋದ ಕಲೀರಿ, ನಮ್ಮ ಪದ್ಧತಿ ಆಗಿರತಕ್ಕಂತ ಪೇಟಾ ಸುತ್ತಗೊಳ್ಳೋದ ಕಲೀರಿ. ಇದನ್ನ ನೀವು ಹಾಳು ಮಾಡಕ್ ಹೋಗ್ಬೇಡ್ರಿ, ಮರೆಯಕ್ ಹೋಗ್ಬೇಡ್ರಿ. ಈ ಆಚರಣೆಗಳು ಮರುಕಳಿಸುತ್ತಾ ಹೋದಾಗ ಮಾತ್ರ ಈ ಸಂಸ್ಕಾರ ಮುಂದಿನ ಪೀಳಿಗೆಗೆ ಉಳಿತದ. ಇದು ಉಳಿಬೇಕು. ಯಾಕಂದ್ರ ಸ್ವಾಮಿ ವಿವೇಕಾನಂದರು ಚಿಕಾಗೋಕ್ ಹೋಗಿದ್ರಂತ, ವಿದೇಶದೊಳಗ. ಚಿಕಾಗೋ ಒಳಗ ಇಡೀ ಜಗತ್ತಿನೊಳಗಿರ್ತಕ್ಕಂತ ಎಲ್ಲ ಪಂಡಿತರನ್ನ, ಎಲ್ಲಾ ಜ್ಞಾನವಂತರನ್ನ ಅಲ್ಲಿ ಕರೆಸಿದ್ರು. ಎಲ್ಲಾ ದೇಶದ ಒಬ್ಬೊಬ್ಬರ ಪ್ರತಿನಿಧಿಯಾಗಿ ಕರೆಸಿದ್ರಂತಲ್ಲಿ. ಅಲ್ಲಿ ಕರೆಸಿದಾಗ ಎಲ್ಲಾ ದೇಶದ ರಾಯಭಾರಿಗಳಾಗಿ ಬಂದಿರತಕ್ಕಂಥವ್ರನ್ನ ನೋಡಿದಾಗ ಎಲ್ಲರೂ ಕೂಡ ಸೂಟು ಬೂಟು ಕೋಟು ತೊಟ್ಟು ಬಹಳ ಪಳ ಹೊಳಿಯುವಂಗ ಕಾಣ್ತಿದ್ರಂತ. ಅವರ ಹುಡುಕುಗಳನ್ನ ನೋಡಿ ಎಲ್ಲಾರು ಬಂದ್ ಅವ್ರಿಗೆ ಮಾತಾಡಿಸ್ತಿದ್ರಂತ, ಅವರನ್ನ ನೋಡಿ ಹೊಗಳ್ತಿದ್ರಂತ. ಅದ್ರ ಸ್ವಾಮಿ ವಿವೇಕಾನಂದರು ಒಂದ್ ಕಡೆ ಕುಂತಿದ್ರಂತ. ಸ್ವಾಮಿ ವಿವೇಕಾನಂದರು ಭಾರತನ ಉದ್ದೇಶಿಸಿ ಭಾರತದ ರಾಯಭಾರಿಯಾಗಿ, ಭಾರತದ ಪ್ರತಿನಿಧಿಯಾಗಿ ಅಮೆರಿಕದ ಚಿಕಾಗೋಕ್ಕೆ ನಮ್ಮ ಸ್ವಾಮಿ ವಿವೇಕಾನಂದರು ಹೋಗಿದ್ರಂತ. ಸ್ವಾಮಿ ವಿವೇಕಾನಂದರು ನೋಡಿದ್ರ ಯಾರೊಬ್ರು ಕೂಡ ಮಾತಾಡ್ತಿರ್ಲಿಲ್ಲ. ಸ್ವಾಮಿ ವಿವೇಕಾನಂದ ನೋಡಿದ್ರ ಎಲ್ಲಾರು ಕೂಡ ಮುರಿದ್ ಹೋಗ್ತಿದ್ರಂತ. ಅವಾಗ ಸ್ವಾಮಿ ವಿವೇಕಾನಂದವ್ರಿಗೆ ಅವಕಾಶ ಸಿಗ್ತದ. ಏನ್ ಅವಕಾಶ ಸಿಗ್ತದಂದ್ರ, ಆ ಎಲ್ಲಾ ದೇಶದವ್ರು ಬಂದವರು ಮಾತಾಡಿದ್ರು. ಎಲ್ಲಾರು 5 ನಿಮಿಷ ಮಾತಾಡಿದ್ರು, 10 ನಿಮಿಷ ಮಾತಾಡಿದ್ರು. ಕೊನೆಗೆ ಒಲ್ಲದ ಮನಸ್ಸಿನಿಂದ ಚಿಕಾಗೋ ದೊಡ್ಡ ಸಭೆ ಒಳಗ ಒಲ್ಲದ ಮನಸ್ಸಿನಿಂದ ಭಾರತವನ್ನು ಉದ್ದೇಶಿಸಿ ಮಾತನಾಡಲು ಬಂದಿರತಕ್ಕಂತ ಸ್ವಾಮಿ ವಿವೇಕಾನಂದರ ಕೈ ಒಳಗ ಮೈಕ್ ಸಿಗ್ತದಂತ. ಅವ್ರ ಕೈ ಒಳಗ ಮೈಕ್ ಸಿಕ್ಕಾಗ ಅವ್ರು ಒಂದು ಮಾತು ಮಾತಾಡ್ತಾರ. ಎಲ್ಲಾರು ಮಾತಾಡೋದು ಬೇರೆ ಆಗಿತ್ತು. ಸ್ವಾಮಿ ವಿವೇಕಾನಂದರು ಒಂದು ಮಾತು ಮಾತಾಡ್ತಾರ. ಇಲ್ಲಿ ಕೂಡಿರ್ತಕ್ಕಂತ ಎಲ್ಲ ನನ್ನ ಅಣ್ಣಂದಿರೇ ಮತ್ತು ನನ್ನ ಸಹೋದರಿಯರೇ ಅಂತ ಕರೀತಾರ. ಆ ಒಂದು ಸಂದೇಶಕ್ಕಾಗಿ ಜಗತ್ತಿನಿಂದ ಪ್ರಬುದ್ಧರ ಕೂಡಿರ್ತಕ್ಕಂತ ಆ ಸಭೆ ಒಳಗ ಚಪ್ಪಾಳೆ ಬಡಿಲಕ್ ಆರಂಭ ಮಾಡಿದ್ರ ಅರ್ಧ ಗಂಟೆ ಚಪ್ಪಾಳೆ ಬಡದ್ರಂತ. ಯಾಕೆ ಬಡದ್ರಂದ್ರ, ನೀನು ಮಾತನಾಡುವ ಮಾತಿನೊಳಗ ಒಂದು ತತ್ವ ಐತಿ, ನೀವು ಮಾತನಾಡುವ ಮಾತಿನೊಳಗ ಒಂದು ಗೊತ್ತೈತಿ, ನೀವು ಮಾತಾಡೋ ಮಾತಿನೊಳಗ ಒಂದು ತಾಕತ್ ಐತಿ, ಅದ್ರೊಳಗ ಒಂದು ಸಂಸ್ಕಾರ ಐತಿ. ಅದು ಎಲ್ಲಿಂದ ಬಂದೈತಿ ಅಂದ್ರ ಈ ಭಾರತ ಭೂಮಿಯಿಂದ ಮಾತ್ರ ಬಂದೈತಿ ಅನ್ನುವಂಥದನ್ನ ಆ ಚಿಕಾಗೋ ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ಮೊದಲು ಎಲ್ಲಾರು ತಿರಸ್ಕಾರ ಮಾಡಿದ್ರು. ಆ ಭಾಷಣ ಮುಗೀತದ, ಸ್ವಾಮಿ ವಿವೇಕಾನಂದ ಅವ್ರ ತಲೆಗಿಳಿತಿರ್ತಾರ. ಅವ್ರೇನ ಪಂಡಿತ ಅಂತ ಬಂದಿದ್ರಲ್ಲ, ಆ ಸೂಟು ಬೂಟು ಕೋಟು ತೊಟ್ಟು ಬಂದಿದ್ರಲ್ಲ, ಅವ್ರೆಲ್ಲಾರು ಸ್ವಾಮಿ ವಿವೇಕಾನಂದವ್ರು ಸುತ್ತುವರಿತಾರಂತ. ಎಲ್ಲಿದ್ರಿ ಇಷ್ಟು ದಿನ? ಇಷ್ಟೊಂದು ಪಾಂಡಿತ್ಯ, ಇಷ್ಟೊಂದು ಜ್ಞಾನ ಎಲ್ಲಿದ್ರಿ ಇಷ್ಟು ದಿನ ಅಂತೇಳಿ ಎಲ್ಲರೂ ಕೂಡ ಆ ಸ್ವಾಮಿ ವಿವೇಕಾನಂದ ಹಾಡು ಹೊಗಳ್ತಿರ್ತಾರ. ಅವಾಗ ಅಲ್ಲಿರ್ತಕ್ಕಂತ ಒಬ್ಬ ವ್ಯಕ್ತಿ ಒಂದು ಪ್ರಶ್ನೆಯನ್ನು ಮಾಡ್ತಾರಂತ ಸ್ವಾಮಿ ವಿವೇಕಾನಂದ ಅವ್ರಿಗೆ. ಏನ್ ಪ್ರಶ್ನೆ ಅಂತಂದ್ರೆ, ನೀವು ಭಾರತೀಯರ ಸಂಸ್ಕೃತಿ ಏನಾಯ್ತಂದ್ರ ನೀವು ತಲಿ ಮ್ಯಾಗ ರುಮಾಲು ಸುತ್ತೀರಿ, ಪೇಟಾ ಸುತ್ತೀರಿ. ಹಂಗ ಮ್ಯಾಲಿಂದ ಕೆಳಗೆ ತನಕ ನೋಡಿದ್ರ ಅದ್ರ ನಿಮ್ಮ ಕಾಲೊಳಗ ಬೂಟ್ ಹಾಕೊಂಡಿರಲ್ಲ, ಇದು ನಮ್ಮದು ಅಂತ ಅಲ್ಲಿರ್ತಕ್ಕಂಥವ್ರು ಪ್ರಶ್ನೆ ಮಾಡಿದ್ರಂತ. ಅದಕ್ಕೆ ಸ್ವಾಮಿ ವಿವೇಕಾನಂದರು ನಗನಗ್ತಾ ಒಂದು ಉತ್ತರ ಕೊಡ್ತಾರಂತ. ನನ್ನ ದೇಶದ ಸಂಸ್ಕೃತಿ, ನನ್ನ ದೇಶದ ಸಂಸ್ಕಾರವನ್ನ ನಾನು ಆರಾಧಿಸ್ತೀನಿ, ಪ್ರೀತಿಸ್ತೀನಿ, ಗೌರವಿಸ್ತೀನಿ. ಆ ಕಾರಣಕ್ಕಾಗಿ ಅದನ್ನ ನನ್ನ ತಲೆ ಮ್ಯಾಗ ಇಟ್ಕೊಂಡೀನಿ. ಇದು ಬೂಟು ನನ್ನ ಸಂಸ್ಕೃತಿ ಅಲ್ಲ, ಇದು ಕಾಲಾಗಿ ಮೆಟ್ಟೀನಿ ಅಂತ ಹೇಳಿದ. ಅದನ್ನ ನಾವು ಅರಿಬೇಕಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ಎಷ್ಟೇ ಬದಲಾವಣೆ ಆಗಿದ್ರು ಕೂಡ, ಎಷ್ಟೇ ಬೆಳವಣಿಗೆ ಆಗಿದ್ರು ಕೂಡ ಅದ್ರ ಜೊತೆಗೆ ನಿಮ್ಮ ಸಂಸ್ಕೃತಿಯನ್ನ ನೀವು ಮರಿಲಿಕ್ಕೆ ಹೋಗ್ಬೇಡ್ರಿ. ಹಣಿ ಮ್ಯಾಗ ಎದ್ದು ಕುಡಿಸ್ಲೆ ಭಂಡಾರ ಹಚ್ಚೋದನ್ನ ರೂಢಿಯಾಗಿ ಇಟ್ಕೋರಿ. ಅದರ ಬದಲಾವಣೆ ನೋಡ್ರಿ. 1 ತಿಂಗಳು ಬಿಡದೆ ಹಣಿ ಮ್ಯಾಗ ಭಂಡಾರ ಹಚ್ಕೊಂಡು ನೀವು ಕೆಲಸಕ್ಕೆ ಹೋಗ್ರಿ. 1 ತಿಂಗಳ ಬದಲಾವಣೆ ಆಗ್ಲಿಕ್ಕಂದ್ರ ಮುಂದೆ ಹಚ್ಚಾಕ ಹೋಗ್ಬೇಡ್ರಿ. ಯಾಕಂದ್ರ ಭಂಡಾರದೊಳಗ ತಾಕತ್ತೈತಿ. ಭಂಡಾರ ಕೇವಲ ಹಣಿ ಮ್ಯಾಗ ಹಚ್ಚು ಒಂದು ತಿಲಕ ಅಲ್ಲದು. ಭಂಡಾರ ಅನ್ನುವಂತಹದು ನಮಗ ಬಂದ ಬಂಧನವನ್ನ ಬೈದು ಮಾಡುವಂತ ಶಕ್ತಿ ಆ ಭಂಡಾರದೊಳಗ ಅದ. ಏನರೇ ಭಂಡಾರ, ನಿಮ್ಗ ಒಂದಿಷ್ಟು ಮಂದಿ ಇರ್ತಿರ್ತಾರ, ನಾ ಭಂಡಾರ ಮುಟ್ಟಿ ಹೇಳ್ತೇನ್ರಿ, ಇನ್ ಮ್ಯಾಗ ನಾನು ಕುಡಿಯೋದು ಬಿಡ್ತೀನಿ. ನಾ ಭಂಡಾರ ಮುಟ್ಟಿ ಹೇಳ್ತೇನ್ರಿ, ನಾ ಅದು ಮಾಡ್ತೀನಿ, ಇದು ಮಾಡ್ತೇನೆ. ನಿಮ್ಗೊಂದು ಕಿವಿ ಮಾತಿರ್ಲಿ, ಭಂಡಾರ ಅಂತದಕ್ಕೆ ಬಳಕೆ ಮಾಡ್ಬೇಡ್ರಿ.
ಅದು ಭಂಡಾರ ನೀವು ನಂಬಿಕಿಟ್ರ ಬಂಗಾರ ಆಗ್ತದ. ಇಂತಾದೇನ ಅನಾಚಾರ ಭಂಡಾರ ಮುಟ್ಟಿ ನೀವು ಮಾಡಿದ್ದೇ ಆಗಿತ್ತಂದ್ರ ಅದು ಭಂಡಾರ ಬೆಂಕಿಯಾಗಿ ಕಾಡ್ತದೆ, ನಿಮಗ ಬೆಂಕಿಯಾಗಿ ಕಾಡ್ತದೆ. ಇದು ಹಾಲು ಮತದ ಪವಿತ್ರವಾಗಿರ್ತಕ್ಕಂತ ಭಂಡಾರ. ಈ ಭಂಡಾರದ ನೆನಪು, ಈ ಭಂಡಾರದ ಸಂಸ್ಕೃತಿ ಉಳಿಸುವಂತ ಕಾರ್ಯ ಇಲ್ಲಿ ಕೂಡಿರ್ತಕ್ಕಂಥ ಸರ್ವರು ಕೂಡ ಮಾಡಬೇಕಾಗಿರತಕ್ಕಂತ. ನಿಮ್ಗೊಂದು ಮಾತು ಹೇಳ್ತೇನೆ, ಭಂಡಾರ ತಂದ್ರ ಕಂಬಳಿ ತಂದ್ರ ಡೊಳ್ಳಿನ ಹಾಡು ತಂದ್ರ ಕೇವಲ ಕುರುಬರಿಗೆ ಸೀಮಿತ ಆಗಿರ್ತಕ್ಕಂಥದನ್ನ ತಿಳಿಲಾಕ್ ಹೋಗ್ಬೇಡ್ರಿ. ಯಾಕೆ ತಿಳಿಬೇಡ್ರಿ ಅಂತಂದ್ರ ಒಂದ್ ಸಣ್ಣ ಕಥೆ ಹೇಳ್ತೀನಿ ನಿಮಗ. ಜೇವರ ಚನ್ನಬಸಪ್ಪ ಗೌಡ್ರು ಊರಿನೊಳಗ ಅವ್ರದ್ದು ದೊಡ್ಡ ಗೌಡಿಕಿ ಮಣಿತನ. ಅವ್ರ ತಂದೆ ಊರಿಗೆ ನ್ಯಾಯ ಹೇಳುವಂತವ್ರು. ಆದ್ರೆ ಚನ್ನಬಸಪ್ಪ ಗೌಡ ಅನ್ನುವಂತವ್ರು ಒಂದ್ 25 ವರ್ಷದ ಒಬ್ಬ ಯುವಕ. ಅವನ ಕಾರ್ಯ ಏನಾಗಿತ್ತಂದ್ರ, ಆತನ ದಿನಚರಿ ಏನಾಗಿತ್ತಂದ್ರ, ದಿನಾಲೂ ಮುಂಜಾಳೆದು ಬೀರಪ್ಪನ ಗುಡಿಗೆ ಮಾಳಪ್ಪನ ಗುಡಿಗೆ ಬರ್ತಿದ್ದ, ಹಣಿಮ್ಯಾಗ ಭಂಡಾರ ಹಚ್ಚಗೋತಿದ್ದ, ಕುಂತು ಈ ಹುಡುಗರ ಜೊತೆ ಡೊಳ್ಳಿನ ಹಾಡಿಕೆ ಹಾಡ್ತಿದ್ದ. ಆ ಡೊಳ್ಳಿನ ಹಾಡಿಕೆ ಹಾಡ್ತಿದ್ದ ಬರಬರತ್ತ ಅವ್ನ ಹೆಂಗಾಗಿಬಿಡ್ತಂದ್ರ ಅವನ ಮುಖ್ಯ ಗಾಯಕನಾಗಿಬಿಟ್ಟ. ಅವನ ಹಾಡ ಕೇಳ್ಬೇಕಂತೇಳಿ ದಿನಾಲೂ ಕೂಡ ಜನ ಬಯಸ್ತಿದ್ರು, ಭಕ್ತರು ಬಯಸ್ತಿದ್ರು. ಜೇವರ ಚನ್ನಬಸಪ್ಪ ಗೌಡ ಹಾಡಿದ್ರ ನಮಗ ಬಹಳ ನೆಮ್ಮದಿ ಅನಿಸ್ತದಂತ ಜನ ಅಪೇಕ್ಷೆ ಪಡ್ಲಾಕ್ ಚಾಲೂ ಮಾಡಿದ್ರು. ಜೇವರ ಚನ್ನಬಸಪ್ಪ ಗೌಡ್ರು 25-30 ವರ್ಷ ಆಗೋದ್ರೊಳಗ ಆ ಕರ್ನಾಟಕ, ಉತ್ತರ ಕರ್ನಾಟಕ ಕೆಲವು ಭಾಗಕ್ಕ ಅವ್ರ ಬೇಡಿಕೆ ಹೆಚ್ಚಾಗ್ಬಿಡ್ತು. ಯಾಕಂತಂದ್ರ ಜೇವರ ಚನ್ನಬಸಪ್ಪ ಗೌಡ್ರು ಬಂದ ನಮ್ಮ ಗುಡಿ ಮುಂದೆ ಹಾಡಿಕೆ ಮಾಡಿದ್ರಂದ್ರ ಬಹಳ ವೈಭವ ಇರ್ತದ, ಬಹಳ ಚಂದ ದೇವರನ್ನ ಹೊಗಳ್ತಾರ ಅಂತ ಜನ ಅಪೇಕ್ಷೆ ಪಡ್ಲಾಕತ್ತು. ಅದ್ರ ಜೊತೆಗೆ ಇನ್ನೊಂದು ಪವಾಡ ನಡಿಲಿಕ್ಕತ್ತಂತ. ಏನ ಪವಾಡ ಅಂತಂದ್ರ, ಹುಲಜಂತಿ ಒಳಗ ದೇವಸ್ಥಾನದ ಮುಂದ್ಗಡೆ ಜೇವರ ಚನ್ನಬಸಪ್ಪ ಗೌಡ್ರ ಹಾಡಿಕೆ ಹಚ್ತಿದ್ರು. ಜೇವರ ಚನ್ನಬಸಪ್ಪ ಗೌಡ್ರ ಹಾಡಿಕೆ ದೇವಸ್ಥಾನದ ಮುಂದ್ಗಡೆ ಹಚ್ತಿದ್ರು. ದೇವಸ್ಥಾನದ ದೇವರ ಗದ್ದಿಗೆ ಮ್ಯಾಲ ಕಂಟಮಾಲೆ ಅಂತ ಕಟ್ಟಿರ್ತಾರ. ನಿಮ್ಮ ದೇವಸ್ಥಾನದಾಗ ಇರ್ತದ ಕಂಟಮಾಲೆ ಅಂತ ಕಟ್ಟಿರ್ತಾರ. ಎಷ್ಟು ಪವರ್ಫುಲ್ ಇತ್ತಂದ್ರ ಹಾಡಿಕೆ ಒಳಗ, ಆತ ಗುಡಿ ಹೊರಗ ಹಾಡಿಕೆ ಹಾಡುವಂತ ಸಂದರ್ಭದೊಳಗ ಆತನ ಸ್ವರ ಏರ್ತಿತ್ತಂದ್ರ ಕಂಠಮಾಲಿ ತಾನ ಏರ್ತಿತ್ತಂತ. ಆತನ ಸ್ವರ ಇಳಿತಿತ್ತಂದ್ರ ಕಂಠಮಾಲಿ ತಾನ ಇಳಿತಿತ್ತಂತ. ಯಾಕಂದ್ರ ಭಕ್ತಿಯುತವಾಗಿ ಹಾಡಿರ್ತಕ್ಕಂತ ಜೇವರ ಚನ್ನಬಸಪ್ಪ ಗೌಡರ ಹಾಡಿಕೆ ಆ ಭಗವಂತನಿಗೆ ಇಷ್ಟ ಆಗಿತ್ತು. ಅವರು ಕೂಡ ಬಹಳ ಆಲಸ್ಯದಿಂದ ಕೇಳುತ್ತಿದ್ರಂತದ ಹಾಡಿಕೆ. ಒಂದು ದಿನ ಘಟನೆ ಆಗ್ತದ. ಏನ್ ಘಟನೆ ಆಗ್ತದ ಅಂತಂದ್ರ, ಒಂದಷ್ಟು ಜನ ಹೇಳ್ತಾರ, ನೋಡ್ರಿ ನೀವರೇ ಗೌಡ್ರು ಊರ್ ಗೌಡ್ಕಿ ಮಾಡೋರು, ಆ ಹುಡುಗ ಕೆಡ್ಲಾಕತ್ತನ್ರಿ, ಸ್ವಲ್ಪ ತಿದ್ದಿ ಬುದ್ಧಿ ಹೇಳ್ರಿ ಅಂತ ಒಂದಿಷ್ಟು ಜನ ಹೇಳ್ತಾರ. ಅವ್ರಿಗೆ ಅವ್ರ ತಂದೆಯವ್ರ ಏನ್ ವಿಚಾರ ಮಾಡ್ತಾರ, ಆ ಮಗನ ಕರೀತಾರ, ಚನ್ನಬಸಪ್ಪ ಗೌಡ್ರನ್ನ ಕರೀತಾರ. ನೋಡಪ್ಪ, ನೀನು ಡೊಳ್ಳಿನ ಹಾಡಿಕೆ ಮಾಡ್ಲಿಕ್ಕತ್ತಲ್ಲ, ಇದು ನನಗೇನು ಶೋಭೆ ತರುವಂತದಲ್ಲ ಅಂತ ಹೇಳ್ತಾರ. ಚನ್ನಬಸಪ್ಪ ಗೌಡ್ರು ಹೇಳ್ತಾರ, ನಾನು ಕುರುಬರ ದೇವರನ್ನೋ ಭಾವ ಇಲ್ಲ, ನನಗ ಇದು ಲಿಂಗಾಯತರ ದೇವರನ್ನೋ ಭಾವ ಇಲ್ಲ, ನನಗ್ ಯಾವ ಸಮಾಜದ ಭೇದ ಇಲ್ಲ, ನನಗಿರೋದು ಮಾಳಪ್ಪನ ಮ್ಯಾಗ ಬೀರಪ್ಪನ ಮ್ಯಾಗ ಭಕ್ತಿ ಒಂದೇ ಅದ, ನೀವ್ ಬಿಡು ಅಂದ್ರ ನಾ ಬಿಡಂಗಿಲ್ರಿ ಅಂತ ಹೇಳ್ದ. ಹಿಂಗಾದ್ರೆ ಬುದ್ಧಿ ಕಲಿಯಂಗಿಲ್ಲ ತಿಳ್ಕೊಂಡು ಚನ್ನಬಸಪ್ಪ ಗೌಡ್ರ ತಂದೆ ಒಂದು ವಿಚಾರ ಮಾಡ್ತಾರ. 2 ದಿವಸದೊಳಗ ಹುಲಜಂತಿ ಜಾತ್ರೆ ಬಂದಿರ್ತದ. 2 ದಿವಸದಾಗ ಹುಲಜಂತಿ ಜಾತ್ರೆ ಬಂದಿರ್ತದ. ನಾಳೆ ಹೊತ್ತು ಹೊಂಡುತ್ತದ ಹುಲಜಂತಿಗೆ ಹೋಗ್ಬೇಕು. ಅವಾಗ ಹುಲಜಂತಿಗೆ ಹೆಂಗರೆ ಮಾಡಿ ಈ ಸಲ ಕಳಿಸ್ಬಾರ್ದಂತ ಚನ್ನಬಸಪ್ಪ ಗೌಡ್ರ ತಂದೆ ವಿಚಾರ ಮಾಡ್ತಾರ. ಹೇಳ್ತಾರ, ಚನ್ನಬಸಪ್ಪ ಗೌಡ ಬಾಯಿಲಿ, ನೀ ಹುಲಜಂತಿಗೆ ಹೋಗಾಮದೇನ? ಹೌದಪ್ಪ ಹೋಗಾಮದೀನಿ. ಹಂಗಾದ್ರ ನಂದು 8 ಎಕರೆ ಹೊಲ ಐತಿ, ಅದನ್ನ ನೀನು ಬಿತ್ತಿ ಹೋಗ್ಬೇಕು ನೋಡು ಅಂತ ಹೇಳ್ಬಿಟ್ಟು. ಆಯ್ತಪ್ಪ ಅಂತ. ಒಂದೋ ದಿನ ಸಮಯ ಐತಿ, 8 ಎಕರೆ ಹೊಲ ಬಿತ್ತಿ ಹೋಗ್ಬೇಕಾಗೈತಿ. ಇವ್ರೇ ಹೂ ಅಂದಾರ, ಹಾಡಿಕೆ ತಯಾರಿ ಮಾಡ್ಬೇಕು, ಇನ್ನು ಹೊಲ ಬಿತ್ತಬೇಕಂತ ದಿಗಿಲು ಬಡಿತದ ಚನ್ನಬಸಪ್ಪ ಗೌಡ್ರಿಗೆ. ಅದ ದಿಗಿಲದೊಳಗ ಚನ್ನಬಸಪ್ಪ ಗೌಡ್ರು ಎತ್ತ ಹುಡ್ಕೊಂಡು ಹೊಲಕ್ ಹೋಗ್ತಾರ. ಒಬ್ಬ ಆಳ ಮನುಷ್ಯನ ಜೊತೆಗೆ ತಗೊಂಡಿರ್ತಾರ. ಹೋಗಿ ಒಂದು ಸಲ ಆ ಬಿತ್ತನೆ ಮಾಡುವಂತ ಬಿತ್ತಿನ ದಿಂಡದ ಮ್ಯಾಗ ಉಡಿಗೆ ಕಟ್ಟಿರ್ತಕ್ಕಂತ ಬೀಜ ಒಂದು ಸಲ ಆ ಬೀಜ ಹಾಕ್ತಾರ. ಸಲ ಹಾಕ್ತಾರ. ಬೆಳ್ತಕ ಬಿತ್ತತಾರಂತ. ಮುಂಜಾನೆ ಆರಂಭ ಮಾಡಿ ರಾತ್ರಿ ಬೆಳ್ತಕ ಜೋಳ ಬಿತ್ತಾರ. ನಸಿಕ್ನಾಗ 3-4 ಆಗಿರ್ತದಂತ. ಅವಾಗ ಆಳ ಮನುಷ್ಯ ಹೇಳ್ತಾನ, ಗೌಡ್ರ ಹೊಲ ಎಲ್ಲಾ ಬಿತ್ತಾಕ ಬಂದೈತಿ, ಮುಗಿಲಾಕ ಬಂದೈತಿ, ಆದ್ರ ಘಾತ್ ಆಗಿದ್ರಿ. ಏನ್ ಆಗ್ಯದ? ನಾವ್ ಬೀಜಾನ ಹಾಕಿಲ್ರಿ ಅಂತ. ಹೊಲ ಎಲ್ಲಾ ಬಿತ್ತಾರ, ಆದ್ರ ಬೀಜಾನೇ ಹಾಕಿಲ್ಲ ಅವ್ರು. ಸುಮ್ಮ ಒಣ ಎತ್ತ ತುಂಬ ತಿರ್ಗಾಡ್ಸ್ಬಿಟ್ಟಾರಂತ. ಅವಾಗ
ಯಾ ಚಿತ್ತದೊಳಗ ಚನ್ನಬಸಪ್ಪ ಗೌಡ್ರ ಇದ್ರಂದ್ರ ನಾಳೆ ಹುಲಜಂತಿ ಜಾತ್ರೆಗೆ ಹೊಂಟೀನಿ, ಹುಲಜಂತಿ ಜಾತ್ರೆಗೆ ಮಾಳಪ್ಪನ ಗುಡಿ ಮುಂದ ನಾ ಯಾವ ಹಾಡ ಹಾಡಬೇಕಂತ ಅದೇ ಸ್ವರಣಿ ಒಳಗ ಹೊಲ ಎಲ್ಲ ಬಿತ್ತಿ ಬಿಟ್ಟಾರ. ಚನ್ನಬಸಪ್ಪ ಗೌಡ್ರಿ ನಶಿಕ್ನಾಗ ಅರಿವಾಗಿ ಬಿಟ್ಟದ. ನಾ ಹೊಲ ಬಿತ್ತಿ ಹೋಗ್ತಾರೆ, ಬೀಜಾನೇ ಹಾಕಿಲ್ಲ. ಇದು ನಮ್ಮ ಅಪ್ಪಗ್ ಗೊತ್ತಾದ್ರ ಬಹಳ ಮ್ಯಾಗ ಸಿಟ್ಟಿಗೆ ಇರ್ತಾನ ತಿಳ್ಕೊಂಡು ಆಳ ಮನುಷ್ಯ ಹೇಳ್ತಾರಂತ. ನೋಡಪ್ಪ, ಈಗೇನ್ ಇಷ್ಟು ತನಕ ಬಿತ್ತೇವಲ್ಲ, ಇದು ಇರಲ್ಲಾಕ ಜಾತ್ರೆ ಮುಗಿಸ್ಕೊಂಡು ಬಂದ್ ಬಿತ್ತೋನು. ಇದೇನ್ ಉಳಿದಿದ್ ಒಂದ್ 4 ಲೈನ್ ಐತಲ್ಲ, ಇದನ್ನ ಬಿತ್ತೋನು. ಇದನ್ನ ಬಿತ್ತಿ ಈ ಬೀಜ ಏನದಲ್ಲ ಬಣಿಮಿ ಒಳಗ ಮುಚ್ಚಿಡುನು, ಜಾತ್ರೆ ಮುಗಿಸ್ಕೊಂಡು ಬಂದ್ ಮತ್ ಬಿತ್ತೋನು ಅಂತ ಹೇಳಿದ್ರು. ಅವ್ರಪ್ಪ ಹೇಳ್ತಾರ, ಹೋಗಿ ಯಪ್ಪ 8 ಎಕರೆ ಹೊಲ ಬಿತ್ತೀವಿ. ಹೆಂಗ ಬಿತ್ತಿದ್ರು? ಯಪ್ಪ ಹಂಗ ಬಿತ್ತೀವಿ ಅಂತ ತಿಳ್ಕೊಂಡು ಹುಲಜಂತಿ ಜಾತ್ರೆಗೆ ಹೋಗ್ತಾರ. 4-5 ದಿವ್ಸ ಆಗ್ತದ, 5-6 ದಿವ್ಸ ಆಗ್ತದ. ಹುಣ್ಣೂರ್ ಜಾತ್ರೆ ಆಗ್ತದ, ಹುಲಜಂತಿ ಜಾತ್ರೆ ಆಗ್ತದ. ಜಾತ್ರೆ ಒಳಗ ಹಾಡಿಕೆ ಮಾಡ್ತಾರ, ಕುಡ್ದಾಡ್ತಾರ, ಮೈ ತುಂಬಾ ಭಂಡಾರ ಹಾಕೊಂಡ ಜಾತ್ರೆ ಅನುಭವವನ್ನ ತಾವ್ ಮಾಡ್ಕೋತಾರ. ಮುಗಿಸ್ಕೊಂಡ 4-5 ದಿನ 15 ದಿನ ಆದ್ಮ್ಯಾಗ ಚನ್ನಬಸಪ್ಪ ಗೌಡ್ರು ಹೊಳಿ ಬರ್ತಾರ. ಬರುದ್ರೊಳಗ ಚನ್ನಬಸಪ್ಪ ಗೌಡ್ರ ತಂದೆ ಕುರ್ಚಿ ಹಾಕೊಂಡು ಚೌಡಿ ಒಳಗ ಕುಂತಿರ್ತಾರ. ಏನಪ್ಪಾ ಹೋಗಿ ಬಂದ್ರೇನು? ಅಪ್ಪ ಹೋಗಿ ಬಂದೇವಿ, ಆದ್ರ ಹೊಲ ಎಲ್ಲಾನು ಚಲೋ ನಾಟದ, ದಂಡಿ 4 ಲೈನ್ ಯಾಕೋ ಸಜ್ಜ ನಾಟಿಲ್ಲಲ್ಲ ಅಂತ ಕೇಳಿದ್ರ. ಯಾಕೋ 4 ಲೈನ್ ಸಜ್ಜ ನಾಟಿಲ್ಲ ತಂದಾಗ ಚನ್ನಬಸಪ್ಪ ಗೌಡ್ರಿಗೆ ಅನಸ್ತದ, ನಾವ್ ಬೀಜ ಮುರ್ತಿದ ನಮ್ಮ ಅಪ್ಪಗ ಗೊತ್ತಾಗ್ಯದ ಕಾಣ್ತದ ತಿಳ್ಕೊಂಡು ಅವ್ರು ಒಪ್ಕೊಂಡ್ಬಿಡ್ತಾರ. ಯಪ್ಪ ಹೊಲ ಎಲ್ಲಾ ಬಿತ್ತೇವಿ, ಖರೆ ನಾವ್ ಬೀಜಾನೇ ಹಾಕಿಲ್ಲ ಅಂತ ಹೇಳಿದ್ರ. ಆತನ ದಿಗಲು ಬಡಿತದ. ಹೆಂಗ ದಿಗಲು ಬಡಿತದಂದ್ರ, ಹೊಲ ಎಲ್ಲಾ ನಾಟ್ಯದ, ಪ್ರಕೃತಿಯನ್ನ ಮೀರಿ ನಾಟ್ಯದ. ಅದೇನ್ 4 ಲೈನ್ ಐತಲ್ಲ, ಅದು ಪ್ರಕೃತಿ ಸೀಮಿತವಾಗಿ ಸ್ವಲ್ಪ ನಾಟ್ಯದ, ಬೀಜ ಹಾಕ್ಲಾರ್ದ ಹೆಚ್ಚಿಗೆ ನಾಟ್ಯದ. ಅವಾಗ ಚನ್ನಬಸಪ್ಪ ಗೌಡ್ರ ಹೇಳ್ತಾರ, ಯಪ್ಪ ನಾ ಖರೆ ಹೇಳ್ತೀನಿ, ಬೀಜ ಬೇಕಾರ ಬಣಿಮ್ಯಾಗ ಅದಾವ್ ನೋಡ್ ಬರ್ರಿ ಅಂತ ಕರ್ಕೊಂಡ್ ಹೋಗ್ತಾನಂತ. ಅವಾಗ ಚನ್ನಬಸಪ್ಪ ಗೌಡ್ರ ತಂದೆ ಏನ್ ಮಾಡ್ತಾರತ್ತಂದ್ರ, ಯಪ್ಪ ನನಗ ದೇವ್ರು ತೋರಿಸ್ಕೊಟ್ಟಿನಿ ಅಂತ ತಿಳ್ಕೊಂಡು ಸ್ವಂತ ಮಗನ ಕಾಲ್ ಹಿಡ್ಕೊತಾರ ಚನ್ನಬಸಪ್ಪ ಗೌಡ್ರ ಕಾಲ್. ಇದು ಭಕ್ತಿ ಹೊಂದಿದ್ದರ ಸಾಕು, ಯಾವ ಸಮಾಜ ಯಾವ ಜಾತಿ ಬೇಕಾಗಿಲ್ಲ. ಹಂಗ ಚನ್ನಬಸಪ್ಪ ಗೌಡ್ರ ಅವತ್ತಿನ ದಿನ ಮಾಳಿಂಗರಾಯನ ಮ್ಯಾಗ ನಂಬಿಕೆ ಇಟ್ಟು ಬೀಜ ಹಾಕ್ಲಾರೆ ಬೆಳಿ ತೆಗೆದ್ರು. ಇವತ್ತಿನದ್ರ ಚನ್ನಬಸಪ್ಪ ಗೌಡ್ರ ಗುಡಿ ಕಟ್ಟ್ಯಾರ. ಇದ್ರ ಚಡ್ಚನ್ ತಾಲೂಕದೊಳಗ ಬಿಜಾಪುರ ಜಿಲ್ಲಾದೊಳಗ ಚನ್ನಬಸಪ್ಪ ಗೌಡ್ರ ಗುಡಿ ಕಟ್ಟ್ಯಾರ. ಗುಡಿ ಹೆಂಗ್ ಕಟ್ಟ್ಯಾರ ಅಂದ್ರ ಮಾಳಪ್ಪನು ಬೀರಪ್ಪನ ಗುಡಿ ಕಟ್ಟದಂಗ ಕಟ್ಟ್ಯಾರ. ಪಲ್ಲಕ್ಕಿ ಮಾಡಿಸ್ಯಾರ. ವರ್ಷ ಪಲ್ಲಕ್ಕಿ ಉತ್ಸವ ಮಾಡ್ತಾರ. ಅವ್ರ ಪಲ್ಲಕ್ಕಿ ಮ್ಯಾಗ ಕ್ವಿಂಟಲ್ ಗಟ್ಲೆ ಭಂಡಾರ ಹಾರಿಸ್ತಾರ. ಕ್ವಿಂಟಲ್ ಗಟ್ಲೆ ಭಂಡಾರ ಹಾರಿಸ್ತಾರ. ಇದು ಜಾತಿಗೆ ಸೀಮಿತವಾಗಿರೋ ಭಂಡಾರ ಅಲ್ಲ, ಇದು ಭಕ್ತಿಗೆ ಸೀಮಿತವಾಗಿರತಕ್ಕಂತ ಭಂಡಾರ. ಇದರ ಮ್ಯಾಗ ನೀವು ನಂಬಿಕೆ ಇಡ್ರಿ. ನಮ್ಮೆಲ್ಲಾ ಹಿರಿಯರು ಹೇಳ್ತಾರ, ಹಿಂದಿನ ಪವಾಡ ಹೇಳ್ತಾರ, 100 ವರ್ಷದ ಪವಾಡ ಹೇಳ್ತಾರ. ನಾವು 100 ವರ್ಷದ ಪವಾಡ ನಾವ್ ಹೇಳೋದು ಬೇಕಾಗಿಲ್ಲ. ನೀವು ನಂಬಿಕೆ ಇಟ್ಟು ನಡೆದ್ರ ಸಾಕು, ನಿಮ್ಮ ಮನೆಯೊಳಗೂ ಪವಾಡ ಆಗ್ತದ. ಮಾಳಪ್ಪ ಬಂದು ನಿಮ್ಮ ಮನ್ಯಾಗೂ ದುಡಿತಾನ. ಹೆಂಗ ದುಡಿತಾನ ಅನ್ನೋ ಸಣ್ಣ ಉದಾಹರಣೆ ಹೇಳ್ತೀನಿ. ಇದ ರಾಯಚೂರು ಜಿಲ್ಲಾದೊಳಗ ಒಂದು ಕುಟುಂಬ ಇತ್ತು. ತಂದೆ ತೀರ್ಕೊಂಡಿದ್ದ, ತಾಯಿ ಒಬ್ಬಕ್ಕನೇ ಇದ್ದಳು. ಆ ತಾಯಿಗೆ ಒಬ್ಬ ಮಗ ಇದ್ದ, 10 ವರ್ಷದ ಮಗ ಇದ್ದ. ದಿನಾ ಕುರಿ ಕಾಯ್ಕೊಂಡ ಬಂದು ಕುರಿ ದೊಡ್ಡಿ ಮ್ಯಾಗ ಮಗ ಮಕ್ಕೋತಿದ್ದ ಅಂತ. ಒಂದು ದಿನ ಆ ದೊಡ್ಡಿ ಮ್ಯಾಗಿಂದ ಹಾದು ನಡ್ಕೊಂತ ಒಂದು 4-6 ಜನ ಸ್ನೇಹಿತರು ಹುಲಜಂತಿ ಜಾತ್ರೆಗೆ ಹೊಂಟಾರ. ಆ ಕುರಿ ದೊಡ್ಡಿ ಮ್ಯಾಗ ಮಕ್ಕೊಂಡಿದ್ ಮಗನಿಗೆ ಕೇಳ್ತಾರ, ಏನೋ ನೀವ್ ಹುಲಜಂತಿಗೆ ಬರ್ತೀಯೇನೋ ಅಂತ ಕೇಳಿದ್ರಂತ. ಆ ಮಗ ಹೇಳ್ತಾನ, ನಾ ಬರಂಗಿಲ್ಲ, ನಮ್ಮ ತಾಯಿ ಒಬ್ಬಕ್ಕಿನದಾಳ, ಈ ಕುರಿಗಳು ನೋಡ್ಕೊಳ್ಳೋ ಜವಾಬ್ದಾರಿ ನನಗದ, ಈ ಕುರಿ ಬಿಟ್ಟು ನನಗ ಬರೋಕ್ ಆಗಂಗಿಲ್ಲ ಅಂತ ಹೇಳ್ಬಿಟ್ಟ. ಅವಾಗ ಸ್ನೇಹಿತರು ಹೇಳ್ತಾರ, ನಿನ್ನ ಜೀವನಾನ ಇದ್ರಾಗ ಹೋಯ್ತು. ಕಲಿಯುಗದ ಕೈಲಾಸ ಹುಲಜಂತಿ ಒಳಗ ಸಾಕ್ಷಾತ್ ಭಗವಂತ ಬಂದ್ ಮುಂಡಾಸಿ ಸುತ್ತ ಹೋಗ್ತಾನ, ಅದನ್ನ ನೋಡು ಪುಣ್ಯ ನಿನಗಿಲ್ಲತ್ತಂದ್ರ ನಿಂದೆಂತ ಜಲಮು ಅಂತ ಸ್ನೇಹಿತರ ಕಾಡಿಸಿ ಹೋಗ್ಬಿಡ್ತಾರಂತ. 10 ಕಿಲೋ 5-6 ಮೀಟರ್ ಹೋಗಿರ್ತಾರ. ಆತನ ತಲ್ಯಾಗ ಬಂದ್ಬಿಡ್ತದ. ಏನ್ ತಲ್ಯಾಗ ಬರ್ತದಂದ್ರ, ಇವ್ರ ಹಿಂಗ ಅಂದ್ರ ನನಗ ಏನ್ ಆಗಿದ್ದ ಆಗಲ್ಲಕ್ಕಂತ ತಿಳ್ಕೊಂಡು ಅವ್ರು ಮುಂದ್ ಹೊಂಟಿದ್ರು. ಈ ಹುಡುಗನ ಬೆಣ್ಣ ಹತ್ತಿ ಬಿಟ್ಟ, ಹೆಸರು ಕರೆಪ್ಪ ಅಂತ ಹೆಸರು. ಇವನು ಬೆಣ್ಣ ಹತ್ತಿ ಬಿಟ್ಟ. ಅವ್ರು ಹೇಳ್ತಾರ ಸ್ನೇಹಿತರು, ನಾವು ನೆಚ್ಕರಿಕೆಗೆ ಹೇಳಿದ್ದೆವು, ನೀ ಯಾಕೆ ಬರಾಕ್ ಹೋಗಿ, ನಿಮ್ಮವ್ವ ನನಗ ಬಹಳ ಬೈತಾಳ, ನಮಗ್ ಬಂದ ಮ್ಯಾಗ ಹೊಡಿತಾಳ, ನೀವ್ ಹೊಳ್ಳಿ ಹೋಗು ಕುರಿ ಕಡೆ ಅಂತ ಕೇಳಿದ್ರ ಆತ ಕೇಳಲಿಲ್ಲ. ನಾನು ಹುಲಜಂತಿಗೆ ಬರವಣೆ, ಮಾಳಪ್ಪನ ಮುಂಡಾಸ್ ನೋಡವಣೆ, ಭಂಡಾರ ಮೇ ಮ್ಯಾಗ ಹಾಕೊಂಡು ನಾನು ಬರವಣೆ ಅಂತ ತಿಳ್ಕೊಂಡು ಅವನು ಹುಲಜಂತಿ ಜಾತ್ರೆಗೆ ಹೋಗ್ತಾನ. 16 ದಿವಸ ಜಾತ್ರೆ ಆಗ್ತದ. ನಡ್ಕೊಂತ ಹೋಗಿರ್ತಾರ. ಜಾತ್ರೆ ಮುಗಿಸ್ಕೊಂಡ್ ಬರ್ಬೇಕಾದ್ರೆ 16 ದಿವಸ ಆಗಿರ್ತದ. ಹೊಳ್ಳಿ ಬರೋದ್ರೊಳಗ ಮತ್ತು ಕತ್ಲಾಗಿರ್ತದ, ಸಂಜೆ ಆಗಿರ್ತದ. ಆ ಕುರಿ ದೊಡ್ಡಿ ಮ್ಯಾಗ ಯಾರೋ ಒಬ್ಬರು ಮುಕ್ಕೊಂಡಿರ್ತಾರ. ಆತ ಎಲ್ಲಾರು ತಿಳ್ಕೊಂಡಾಗ ಏನಂತಾರಂದ್ರ, ನೋಡು ನೀ ಇರ್ಲಾರಕ ನಿನ್ನ ತಾಯಿನಿ ಕುರಿಯಾಗ ಬಂದ್ ಮುಕ್ಕೊಳತ್ತಾಳ ಕಾಣ್ತದ,
ಈಗ ತಾಯಿಗೆ ಎಬ್ಸಾಕ್ ಹೋಗ್ಬೇಡ, ಎಬ್ಬಸ್ತೆ ಅಂದ್ರ ಬೈತಾಳ. ಈಗ ನೀನು ಬಾಜು ಮಕ್ಕೋ, ಮುಂಜಾಳೆ ಎದ್ದು ಏನಾರ ಹೇಳಿ ಸಂಭಾಳ್ಸಕತ್ತೆ ನಿಮ್ ತಾಯಿಗೆ ಅಂತ ಹೇಳ್ಬಿಡ್ತಾರ. ಎಲ್ಲಾರು ಹೋಗ್ಬಿಡ್ತಾರ. ಬರೋಬ್ಬರಿ 9 ಗಂಟೆಗೆ ಅವ್ರ ತಾಯಿದ ಕೆಲಸ ಏನಂತಂದ್ರ ಮಗನಿಗೆ ಬುತ್ತಿ ತಗೊಂಡ್ ಬರೋ ಕಾಯಕ ಆಗ್ತದೆ. 9 ಗಂಟೆ ಆಗಿರ್ತದ. ಬುತ್ತಿ ತಗೊಂಡ ತಾಯಿ ಮಗನ ಮುಂದೆ ಬಂದ್ ನಿಂತ ಬಿಡ್ತಾಳ. ಎಲ್ಲಿ ಹೋಗಿದ್ದೋ ಕರಿಯಪ್ಪ, ಮೈ ತುಂಬಾ ಭಂಡಾರ ಮಾಡ್ಕೊಂಡು ಬಂದಿ, ರಾತ್ರಿ ಕುರಿ ಬಿಟ್ಟು ನೀ ಎಲ್ಲಿ ಹೋಗಿದ್ದೆ ಅಂತ ಕೇಳ್ತಾಳ. ಆಕೆ ಏನ್ ತಿಳ್ಕೊಂಡಿರ್ತಾಳ, ರಾತ್ರಿ ಎಲ್ಲೋ ಹೋಗಿ ಬಂದಾನ, ಮೈ ಎಲ್ಲಾ ಭಂಡಾರ ಆಗಿ ಅಂತ ತಿಳ್ಕೊಂಡು ಆ ತಾಯಿ ಕೇಳ್ತಾಳಂತ. ಅವಾಗ ಕರಿಯಪ್ಪ ಮಗ ಹೇಳ್ತಾನ, ಯವ್ವ ನಾ ಕೇವಲ ರಾತ್ರಿ ಹೋಗಿ ಬಂದಿಲ್ಲ, ಬರೋಬ್ಬರಿ 15 ದಿನ ಆಯ್ತು, ಹುಲುಜಂತಿ ಮಾಳಿಂಗರಾಯನ ಮುಂಡಾಸ್ ದರ್ಶನ ಮಾಡಕ್ ಹೋಗಿದ್ದೆವ ಅಣ್ಣ ಅಂತ ಹೇಳ್ದ ಮಗ. ಅವಾಗ ತಾಯಿ ಅಂತಾಳ, ನೀ ಖರೆ ಹೇಳಾಕತ್ತೀರ? ಹೌದು ನಾ ಖರೆ ಹೇಳಾಕತ್ತೀನಿ, ನನ್ನ ಜೊತೆ ಹಿಂತಿಂತ ಸ್ನೇಹಿತರು ಬಂದಿದ್ರು ನೋಡವ ಅಂತ ಹೇಳಿದ್ರು. ಅವ್ರು ಕರೆದು ಕೇಳ್ತಾರ, ಹೌದ್ರಿ ನಮ್ ಜೊತೆ ಬಂದಿದ್ದ ಖರೆ ಐತ ತಂದಾಗ ತಾಯಿಗೆ ದಿಂಗ ಬಡಿತದ. ಯಾಕೆ ದಿಂಗ ಬಡಿತದಂದ್ರ, ಇವ 15 ದಿನ ಹುಲುಜಂತಿ ಜಾತ್ರೆ ಮಾಡ್ಲಕತ್ತನ, ಸಾಕ್ಷಾತ್ ಮಾಳಪ್ಪ ಬಂದು 15 ದಿನ ಕುರಿ ಕಾಯ್ಲಕತ್ತನ, ತಾಯಿ ತಂದಿದ್ ಊಟ ಮಾಡ್ಲಕತ್ತನ. ಆ ಮಗ ಅಲ್ಲದನ, ಮಾಳಪ್ಪ ಬಂದ್ ಇಲ್ಲಿ ದುಡಿಲಕತ್ತ. ನೀವು ಭಕ್ತಿ ಇಟ್ಟಿದ್ದೆ ಖರೆ ಆಗಿತ್ತಂದ್ರ ಭಗವಂತ ಬಂದು ನಿಮ್ ಹುಡುಕ್ಯಾಡ್ಕೊಂಡ್ ಬಂದು ಕೊಟ್ಟು ಹೋಗ್ತಾನ ಪಗಾರ. ನಾವು ದುಡಿಬೇಕು. ಹೆಂಗ ದುಡಿಬೇಕತ್ತಂದ್ರ ಯಾವ ಪ್ರತಿಫಲ ಅಪೇಕ್ಷೆ ಇಲ್ಲದೆ ದುಡಿಬೇಕು. ಭಕ್ತಿ ಹೆಂಗ ಮಾಡ್ಬೇಕತ್ತಂದ್ರ ಭಗವಂತ ನಮ್ಗೆ ಏನಾರ ಕೊಟ್ಟಾನೇನಂತ ತಿಳ್ಕೊಂಡು ಭಕ್ತಿ ಮಾಡಬಾರ್ದು. ಈ ನಾವೆಲ್ಲ ಕಾಶಿ ಯಾತ್ರೆಗೆ ಹೋಗ್ತೇವೆ, 12 ಜ್ಯೋತಿರ್ಲಿಂಗ ದರ್ಶನ ಮಾಡ್ತೇವೆ, ಹುಲುಜಂತಿಗೆ ಹೋಗ್ತೇವಿ, ಎಲ್ಲೆಲ್ಲೋ ದೇವಸ್ಥಾನಗಳಿಗೆ ಹೋಗ್ತೀವಿ. ನಮಗ್ ಏನಾರ ಸಿಕ್ಕಿತ್ತೇನೋ ಅನ್ನೋ ಉದ್ದೇಶಕ್ಕಾಗಿ ನಾವು ಹೋಗ್ತೀವಿ. ನಮ್ಮ ಕಷ್ಟ ಪರಿಹಾರ ಮಾಡ್ಯಾನೇನೋ ಅನ್ನೋ ಉದ್ದೇಶಕ್ಕಾಗಿ ನಾವು ಹೋಗ್ತೀವಿ. ನೀ ಎಲ್ಲೆಲ್ಲಿ ತಿರುಗಾಡಿ ಬಂದ್ರು ನಿನ್ನ ಕಷ್ಟ ಹೋಗಂಗಿಲ್ಲ. ನಿನ್ನ ಮನಸ್ಸೊಳಗಿರತಕ್ಕಂತ ಕಲ್ಮಶ ಅನ್ನುವಂತ ಭಾವ ನೀ ತೆಗೆದು ನಿನ್ನ ಮನ್ಯಾಗೆ ನೀ ಅಡ್ಡ ಬಿದ್ರೆ ಸಾಕು, ಭಗವಂತನ ಇದ್ದಲ್ಲಿ ಒಂದು ಆಶೀರ್ವಾದ ಮಾಡಿ ಹೋಗ್ತಾವ. ಇದ್ದಲ್ಲಿ ಜಾಗನೇ ಕೈಲಾಸ ಆಗ್ತದ. ನೀ ಕೈಲಾಸಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ವಿಚಾರ ಮಾಡ್ರಿ, ಸ್ವರ್ಗ ಅಂತ ಹೇಳ್ತಾನ. ಸ್ವರ್ಗ ನಾವೆಲ್ಲ ಕಲ್ಪನೆ ಮಾಡ್ಕೊಂಡಾಗ ಸ್ವರ್ಗ ಎಲ್ಲೋ ಇಲ್ಲ. ಸ್ವರ್ಗ ಎಲ್ಲಿ ಅದತ್ತಂದ್ರ ಕನಕದಾಸರು ಹೇಳಿದ ತತ್ವದೊಳಗ ಸ್ವರ್ಗ ಅದ. ಎಂತ ತತ್ವ ಅಂದ್ರ, ನಾವ್ಯಾರು ಕೂಡ ಕುಲ ಎಂದು ಹೊಡೆದಾಡದಿರ್ರಿ, ನಿಮ್ಮ ಕುಲದ ನೆಲೆ ಏನಾರ ಕಂಡಿರ. ನಾವು ಕುಲ ಅಂತೇಳಿ ಜಗಳಾಡೋದು ಬಿಟ್ಟು ಬಿಡ್ಬೇಕು. ನಮ್ಮ ಮನೆಗೆ ಬಂದ ಸೊಸಿಗೆ ಮಗಳಂತ ತಿಳ್ಕೋಬೇಕು. ನಾವು ಅತ್ತಿ ಮನೆಗೆ ಹೋಗಿರ್ತೀವಿ, ಅತ್ತಿನ ತಾಯಿ ಅಂತ ತಿಳ್ಕೋಬೇಕು. ಜಗಳ ಎಲ್ಲಿ ಬರ್ತದ್ರಿ? ಅತ್ತಿ ಸೊಸಿ ಜಗಳ ಬರ್ತದ. ನೀವು ರಣಸಮ್ಮನ ತಗ್ಸಾಗ ಏನ್ ಮಾಡಿರ್ತೀರಿ, ಗಂಡ ಹೇಳ್ತಿದ್ ಅಷ್ಟ ತಗ್ಸಿರ್ತೀರಿ, ಹೌದಲ್ಲ? ಹುಡುಗಿ ಅಟ್ಟ ರಣಸಮ್ಮ ತಗ್ಸಿರ್ತೀರಿ. ಈಗ ಚೇಂಜ್ ಆಗ್ಯಾವ. ಮೊದಲ್ ನಿಮ್ ಅತ್ತಿಗೆ ಸೊಸಿಗೆ ರಣಸಮ್ಮ ತಗ್ಸ್ಬೇಕು. ಯಾಕಂದ್ರೆ ಮೊದಲು ಅವ್ರ ಹೊಂದಾಣಿಕಿದ್ರೆ ಮಣಿ ಚಂದ ಇರ್ತದ. ನಿಮ್ಗೊಂದು ಕಿವಿ ಮಾತು ಹೇಳ್ತೀನಿ, ಯಾರ್ದೋ ಮಣಿದಿಂತ್ರ ತಾಯಿ ಕನ್ಯಾ ತೆಗೆದು ಮಣಿ ತುಂಬಿಸ್ಕೊಂಡಾಳ, ಹೌದಲ್ಲ? ಆ ಮಗಳನ್ನ, ಯಾರ್ದೋ ಮಗಳನ್ನ ನಿನ್ನ ಮಣಿಗೆ ತಂದಾಳ, ಸೊಸಿ ಅಂತ ಕರೆದಾಳ. ಆ ಸೊಸಿಗೆ ಮಗಳಿಗೆ ಹೆಂಗ ಪ್ರೀತಿ ಕೊಡ್ತಿರಲ್ಲ, ಆ ಸೊಸಿಗೆ ನೀವು ಮಗಳ ಪ್ರೀತಿ ಕೊಡ್ರಿ, ಆಕೆ ಹೊಳೆ ತಾಯಿ ಪ್ರೀತಿ ನಿಮಗ್ ಕೊಡ್ತಾಳ. ಇದು ಸ್ವರ್ಗ ಆಗ್ತದ. ನಾವು ಕಲ್ಪನೆ ಮಾಡ್ಕೊಳ್ಳೋ ಸ್ವರ್ಗ ಅಲ್ಲ, ನಿಮ್ಮ ಮಣಿನೇ ಸ್ವರ್ಗ ಆಗ್ತದ. ಒಂದು ದಿನ ಏನಾಗಿತ್ತಂದ್ರ, ಇಬ್ರ ಗಂಡ ಐತಿ ಜಗಳ ಮಾಡಾಕತ್ತಿದ್ರು. ಹೆಂಗ ಜಗಳ ಮಾಡಾಕತ್ತಿದ್ರು ಅಂದ್ರ, ಗಂಡನ ಕೂದಲ ಹೆಂಡತಿ ಕೈಯಾಗ, ಹೆಂಡತಿ ಕೂದಲ ಗಂಡನ ಕೈಯಾಗ ಬಹಳ ವಿಪರೀತವಾಗಿ ಜಗಳ ಮಾಡ್ಲಿಕ್ಕತ್ತಿದ್ರು. ಅವೊಂದು ಕೂಸು ಕುತ್ಕೊಂಡು ನೋಡ್ಲಿಕ್ಕತ್ತಿತ್ತು. ಯಾಕೆ ಜಗಳ ಮಾಡ್ತಿದ್ರಂದ್ರ, ಕಿತ್ತು ತಿನ್ನುವಂತ ಬಡತನ ಅದ. ಒಂದ್ ಹೊತ್ತಿಗೆ ಮಾಡಿದ ಒಂದ್ ಹೊತ್ತಿಗೆ ಸಾಲ ರಂಗಾಗ್ಯದ, ಸಿಕ್ಕಾಪಟ್ಟಿ ಬಡತನ ಅದ, ಜಗಳ ಮಾಡ್ಲಕತ್ತಾರ. ನೀ ತಂದ್ ಹಾಕವಲ್ಲ, ನೀ ಮಾಡಿ ಹಾಕಕ್ಕೆಲ್ಲ ಅಂತ ಜಗಳ ಮಾಡ್ಲಕತ್ತಾರ. ಅವಾಗ ಪಾರ್ವತಿಗೆ ಅನಸ್ತದಂತ, ಪರಮಾತ್ಮನಿಗೆ ಕರೆದ ಪಾರ್ವತಿ ಹೇಳ್ತಾರ, ನೋಡ್ರಿ ಅವ್ರು ಎಷ್ಟು ಜಗಳ ಮಾಡ್ಲಕತ್ತಾರ, ಅವ್ರ ಪರಿಸ್ಥಿತಿ ಎಷ್ಟು ಗಂಭೀರ ಬಂದದ ನೋಡ್ರಿ ನೀವು ಅಂತಂದಾಗ, ಪರಮಾತ್ಮ ಹೇಳ್ತಾನ, ಅವ್ರ ಕರ್ಮದ ಬಾಯಿ ಅವ್ರ ಅನುಭವಿಸ್ಲಿ ಬಿಡು ಅಂತ ಹೇಳ್ದ. ಪಾರ್ವತಿ ಕೇಳಲಿಲ್ಲ. ಆಕೆ ಆರ್ಡರ್ ಮಾಡ್ತಾಳ. ಏನ್ ಆರ್ಡರ್ ಮಾಡ್ತಾಳ ಅಂದ್ರ, ಅವ್ರ ಕಷ್ಟ ಐತಲ್ಲ, ಅವ್ರ ಕಷ್ಟ ನಿವಾರಣೆ ಆಗಬೇಕು. ನಾವ್ ಹೋಗೋಣೀಗ, ಹೋಗಿ ಅವ್ರು ಏನ್ ವರ ಬಿಡ್ತಾರಲ್ಲ, 3 ವರ ಕೊಟ್ಟು ಬರ್ ನಡಿ ಅಂತ ಪಾರ್ವತಿ ಆರ್ಡರ್ ಮಾಡ್ಬಿಡ್ತಾವ. ಹೇಳ್ತಾ ಆರ್ಡರ್ ಮಾಡಿದ್ರ ಮುಗೀತು. ಪರಮಾತ್ಮ ಆದ್ರೇನು, ನೀವ್ ಆದ್ರೇನು. ಒಂದ್ಸಲ ಹೆಂಡತಿ ಆರ್ಡರ್ ಬತ್ತಂದ್ರ ಗಂಡ ಕೇಳೇಬೇಕು. ಪರಮಾತ್ಮನಿಗೆ ಹಂಗ ಆಗ್ತದ. ಪಾರ್ವತಿ ಆರ್ಡರ್ ಮಾಡಿಬಿಡ್ತಾಳ, ಇನ್ ಹೋಗಬೇಕಾಗ್ತದ. ಬರ್ತಾರ ಅವ್ರಿಬ್ರು ಗಂಡ ಹೆಂಡತಿ ಜಗಳ ಮಾಡ್ತಿರ್ತಾರ. ಅವ್ರ ಜಗಳದ ನಡುವ ಪಾರ್ವತಿ ಪರಮಾತ್ಮ ಬರ್ತಾರ. ಬಂದ್ ಕೇಳ್ತಾರ, ನೋಡ್ರಿ ತಡೀರಿ, ಕೈಲಾಸದಿಂದ ನಾವು ಬಂದೇವಿ, ನಿಮಗ ಕಷ್ಟ ಐತಿ, ನಿಮಗ 3 ವರ ಕೊಡ್ತೇವಿ, ಏನ್ ಬೇಡ್ತೀರಿ ಬೇಡ್ರಿ ನೀವು ಅಂತ ಹೇಳ.
ಅವ್ರ ವರ ಕೇಳ್ಬೇಕಲ್ಲ, 3 ವರ ಕೇಳ್ಬೇಕು. ಎಂತ ವರ ಕೇಳ್ತಾರ ಅಂದ್ರ, ಗಂಡ ಕೇಳ್ತಾನ, ಈ ನನಗ್ ಹೆಂಡ್ತಿದ್ ಬಾಳ ಕಿರಿಕಿರಿ ಆಗ್ಯದ್ರಿ, ಈಗ ಏನ್ರಿ ನನಗ್ ವರ ಕೊಡೋ ನಿಮ್ ಕಡೆ ತಾಕತ್ತಿತ್ತಂದ್ರ ಈಗ ಕತ್ತಿ ಆಗುವಂತ ವರ ಕೊಟ್ಟು ಬಿಡ್ರಿ ಅಂತ ಹೇಳ್ಬಿಟ್ಟು ಈ ಕತ್ತಿ ಆಗಿ ಒದರ್ಕೋತ ಹೋಗ್ಬಿಟ್ಟು ಇನ್ನು 3 ವರ ಅದಾವಲ್ಲ, 1 ವರ ಕೊಟ್ಟ. ಇನ್ನು ಹೆಂಡತಿ ಕೇಳ್ತಾನ, ಕತ್ತಿ ಕರೆದು ಕೇಳ್ತಾನ, ನೋಡು 3 ವರ ಕೊಡಾಕ್ ಬಂದೇವಿ, ಇನ್ನು 2 ವರ ಉಳ್ದಾವ, ನೀನು ಹೇಳು ಏನು ವರ ಕೊಟ್ಟೆ ಅಂತ ಕೇಳಿದಾಗ, ಇಲ್ರಿ ಅವಂದು ಬಹಳ ಆಗ್ಯದ, ನನಗ ಕತ್ತಿ ಆಗಂಗ ಮಾಡ್ಯಾನಂದ್ರ ಅವನು ಕತ್ತಿ ಆಗಂಗ ವರ ಕೊಟ್ಟು ಬಿಡ್ರಿ ಅಂತ ಭಗವಂತ ಸ್ವತಾಸ್ತು ಒಂದ 2 ಕತ್ತಿ ಆಗಿಬಿಟ್ರು. ಇನ್ನೊಂದು ವರ ಉಳ್ದದಲ್ಲ, ಪಾಪ ಮಗು ಕೂತ್ ನೋಡ್ಲಾಕತ್ತದ, ಇವ್ರ ನಾಟಕ ನೋಡ್ಲಾಕತ್ತದದು, ನೋಡು ನಿನ್ನ ತಾಯಿ ತಂದಿಗೆ ವರ ಕೊಟ್ಟ, ಏನೂ ಪ್ರಯೋಜನ ಆಗ್ಲಿಲ್ಲ, ನಿನಗ್ ಏನಾರ ವರ ಕೊಡ್ಲೇನಂತ ಪರಮಾತ್ಮ ಕೇಳ್ತಾನಂತ. ಅವಾಗ ಮಗು ಹೇಳ್ತಾನ, ಇವೆರಡು ಮೊದಲು ಹೆಂಗಿದ್ವಲ್ರಿ ಹಂಗ ಮಾಡಂಗ್ ವರ ಕೊಟ್ಟು ಬಿಡ್ರಿ ಅಂತ ತಥಾಸ್ತು ಒಂದ. ನಾ ಇದು ಹೇಳೋ ಉದ್ದೇಶ ಏನತ್ತಂದ್ರ, ಸಂಸ್ಕಾರ ಇರುವಂತದ್ದು ಬೇಕು ನಿಮ್ಗೆಲ್ರಿ. ಭಗವಂತನೇ ಬಂದು ಕಲಿಯುಗದೊಳಗ ನಿಮ್ ಮುಂದೆ ನಿಂತು ವರ ಕೊಡ್ತೀನಂತಂದ್ರ ನಿಮ್ ಹಂತ್ಯಾಗ ಸಂಸ್ಕಾರ ಇರ್ಲಿಕ್ಕಂದ್ರ ಆ ಭಗವಂತ ಕೊಟ್ಟ ವರ ನಿಮಗ ಪ್ರಯೋಜನ ಆಗಂಗಿಲ್ಲ. ವರ ಪಡೆದ್ರೆ ಹೆಂಗ್ ಪಡಿಬೇಕಂತಂದ್ರ ಒಂದ್ ಸಂಸ್ಕಾರ ಇರೋ ಮನೆತನ ಇರ್ತದ. ದಿನನಿತ್ಯವೂ ಕೂಡ ಪರೋಪಕಾರವನ್ನ ಮಾಡ್ತಿರ್ತಾರ, ದಾನ ಧರ್ಮವನ್ನ ಮಾಡ್ತಿರ, ಶಿವ ಪೂಜೆ ಮಾಡ್ತಿರ್ತಾರ, ಬಂದ ಅತಿಥಿಗಳಿಗೆ ಸತ್ಕಾರ ಮಾಡ್ತಿರ್ತಾರ. ಆದ್ರ ಅವ್ರ ಪರಿಸ್ಥಿತಿ ಹೆಂಗಿರ್ತದಂದ್ರ ಕಿತ್ತು ತಿನ್ಕೊಳ್ಳುವಂತ ಬಡತನ ಇರ್ತದ. ಅದ್ರ ಜೊತೆಗೆ ಆತನ ತಾಯಿ ತಂದೆಗೆ ಕಣ್ಣಿರೋಂಗಿಲ್ಲ, ಬಹಳ ದಿನ ಆಗಿ ಮದುವೆ ಆಗಿರ್ತದ, ಸಂತಾನದ ಭಾಗ್ಯ ಇರಂಗಿಲ್ಲ. ಅವಾಗ ಪರಮಾತ್ಮ ಹೇಳ್ತಾನ, ಪಾರ್ವತಿ ನೀ ಹೇಳದಲ್ಲಿ ಹೋಗಿ ವರ ಕೊಟ್ಟ ಬಂದೇವಿ, ನಮ್ಮ 3 ವರ ವೇಸ್ಟ್ ಆಗ್ಯಾವ, ಈಗ ನಾ ವರ ಕೊಡಾಕ್ ಕರ್ಕೊಂಡ್ ಹೊಂಟೀನಿ, ಒಂದು ವರ. ಅವ್ರಿಗೆ ನೋಡಿ ಎಷ್ಟು ಬಡತನ ಅದ, ಅವ್ರ ತಾಯಿ ತಂದಿಗೆ ಕಣ್ಣಿಲ್ಲ, ಅವ್ರಿಗೆ ಪುತ್ರ ಭಾಗ್ಯ ಇಲ್ಲ, ಮಕ್ಕಳ ಸಂತಾನ ಫಲ ಇಲ್ಲ, ನಾ ಹೋಗಿ ವರ ಕೊಟ್ಟು ಬರ್ತೀನಿ, ಅವ್ರಂತ ಸಂಸ್ಕಾರ ಅದ, ಹೆಂಗ ವರ ಕೇಳ್ತಾರ ನೋಡು ಅಂತೇಳಿ ಪಾರ್ವತಿನ ಕರ್ಕೊಂಡ್ ಬರ್ತಾನ. ಆ ಶಿವ ಪೂಜೆ ಮಾಡುವಂತ ಮನೆತನದ ಮಣಿ ಮುಂದೆ ಬಂದು ಭಗವಂತ ತಾನ, ನೀವು ಮಾಡುವಂತ ಶಿವ ಪೂಜೆ ಭಕ್ತಿ ನನಗ ಬಹಳ ಆನಂದ ಕೊಂಡದ, ನೀವೇನು ವರ ಕೇಳ್ತೀರಿ ಕೇಳ್ರಿ, 1 ವರ ಕೊಡ್ತೀನಿ ನಿಮಗ ಅಂತ ಕೇಳೋದು. ಅವಾಗ ಸಂಸ್ಕಾರ ಇರ್ತಕ್ಕಂತ ಕುಟುಂಬದವರು 1 ವರ ಕೇಳ್ತಾರ. ಹೆಂಗ್ ವರ ಕೇಳ್ತಾರಂದ್ರ, ಅವ್ರಿಗೆ ಸಂತಾನದ ಭಾಗ್ಯ ಇಲ್ಲ, ಮಕ್ಕಳಿಲ್ಲ, ಅವ್ರಿಗೆ ಕಿತ್ ತಿನ್ನುವಂತ ಬಡತನದ, ಅವ್ರ ಹೆತ್ತ ತಾಯಿ ತಂದೆಗೆ ಕಣ್ಣಿಲ್ಲ, 1 ವರ ಕೊಡೋದನ ಭಗವಂತ. ಅದು ಎಲ್ಲದಕ್ಕೂ ಬರಂಗ ಅವ್ರು ತಗೊಳೋರದಾರ. ಹೆಂಗಂದ್ರ ಆ ಕುಟುಂಬದವ್ರು 1 ವರ ಹೆಂಗ್ ತಗೋತಾರಂದ್ರ, ನೋಡ್ರಿ ನನಗ ಬಡತನ, ನನ್ನ ತಾಯಿ ತಂದೆಗೆ ಕಣ್ಣಿಲ್ಲ, ನನಗೆ ಮಕ್ಕಳಿಲ್ಲ, ಆದ್ರ ವರ ಕೊಡೋದೈತಂದ್ರ ನನಗ ಹುಟ್ಟಿರೋ ಮಗು ಬಂಗಾರದ ತೊಟ್ಟಿಲದೊಳಗ ಆಡ್ತಿರ್ಬೇಕು, ನನ್ನ ತಾಯಿ ತಂದೆ ನೋಡಿ ಖುಷಿ ಪಡ್ತಿರ್ಬೇಕು, 1 ವರ. ನನಗ್ ಹುಟ್ಟಿರೋ ಮಗು ಬಂಗಾರದ ತೊಟ್ಟಿಲದೊಳಗ ಆಡ್ತಿರ್ಬೇಕು, ನನ್ನ ತಾಯಿ ತಂದೆ ನೋಡಿ ಖುಷಿ ಪಡ್ತಿರ್ಬೇಕು. 1 ವರದಾಗೆ 3 ಬಂದು ನಮ್ ಕಡೆ ತರಲ್ಲ, 1 ಕಲ್ಲಾಗ 3 ಹಕ್ಕಿ ಹೊಡೋದು ಅಂತೇಳಿ. ಹಂಗ ನಿಮ್ ಹತ್ಯಾಗ ಸಂಸ್ಕಾರ ಇತ್ತಂದ್ರ ಭಗವಂತ 1 ವರ ಕೊಟ್ರ 100 ವರ ಆಗ್ತಾವ. ನಿಮ್ ಹತ್ಯಾಗ ಸಂಸ್ಕಾರ ಇರ್ಲಿಕ್ಕಂದ್ರ ಭಗವಂತನೇ ಬಂದು 100 ವರ ಕೊಟ್ಟರು ನಿಮಗ ಪ್ರಯೋಜನ ಆಗಂಗಿಲ್ಲ. ಆ ನಿಟ್ಟಿನೊಳಗ ಎಲ್ಲ ಧರ್ಮ, ಎಲ್ಲ ಜಾತಿ ಎಲ್ಲವನ್ನು ಒಳಗೊಂಡು ನಾವೆಲ್ಲರೂ ಕೂಡ ಮಾನವರು, ನಾವೆಲ್ಲರೂ ಕೂಡ ಭಾರತೀಯರು. ಈ ಭಾರತ ದೇಶದ ಮೇಲೆ ಅಭಿಮಾನವನ್ನಿಟ್ಟು ಜೈ ಜವಾನ್ ಜೈ ಕಿಸಾನ್, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಸ್ಲೋಗನ್. ಜೈ ಜವಾನ್ ಜೈ ಕಿಸಾನ್. ಯಾಕೆ ಜೈ ಜವಾನ್ ಜೈ ಕಿಸಾನ್ ಅನ್ಬೇಕಾಗಿತ್ತಂದ್ರೆ, ದೇಶವನ್ನ ಕಾಯುವಂತ ಯೋಧ ತನ್ನ ಕೊರಿಯುವ ಚಳಿ ಒಳಗ ಇನ್ನೊಂದ್ ತಾಸು ಬಿಟ್ರೆ ನಮಗೂ ಚಳಿ ಬಿಡ್ತದ, ನಾವ್ ಯಾರೋ ಕುಂಡ್ರಂಗಿಲ್ಲ. ಆದ್ರ ಗಡಿ ಭಾಗದೊಳಗ ಮೈನಸ್ ಒಳಗಿರ್ತಕ್ಕಂಥ ಚಳಿ ಒಳಗ ನಮಗೋಸ್ಕರವಾಗಿ ನನ್ನ ದೇಶದ ಪ್ರಜೆಗಳೆಲ್ಲರೂ ಕೂಡ ನೆಮ್ಮದಿಯಿಂದ ನಿದ್ದೆ ಮಾಡ್ಲನ್ನುವಂತ ಉದ್ದೇಶಕ್ಕಾಗಿ ಗಡಿ ಭಾಗದೊಳಗ ಸೈನಿಕರು ಏನು ಸೇವಾ ಮಾಡ್ಲಕತ್ತಾರಲ್ಲ, ಅವ್ರಿಗೆ ಒಳ್ಳೇದಾಗ್ಲಕ್ ಬಿಡ್ಕೋರಿ, ನಿಮಗ್ ಒಳ್ಳೇದಾಗ್ತದ. ಏನ್ ರೈತ, ದೇಶದ ಬೆನ್ನೆಲುಬು ಅಂತ ಕರೆಯುವಂತ ರೈತ ತನಗ್ ಎಷ್ಟು ಬದುಕಾಕ್ಬೇಕು ಅಷ್ಟ ಬೆಳೆದ ಅಟ್ಟ ತಿಂದಿದಂದ್ರ ನಮಗ್ ಯಾರಿಗೂ ತಿನ್ನಾಕ ಕೂಡ್ ಸಿಗ್ತಿರ್ಲಿಕ್ಕಿಲ್ಲ. ಆತನ ಭಾವ ಏನಂತಂದ್ರ, ತಾಯಿ ಮನಸ್ಥಿತಿ ಮೊದನ ನನ್ನ ಜೊತೆಗೆ ಎಲ್ಲಾರು ಉಣ್ಲಿ, ಎಲ್ಲಾರು ತಿನ್ಲಿ ಅನ್ನುವಂತ ಭಾವದಿಂತ್ರ ತನಗೆಷ್ಟೇ ತೊಂದರೆ ಆದ್ರೂ ಕೂಡ, ತನಗೆಷ್ಟೇ ಸಂಕಟ ಬಂದ್ರು ಕೂಡ ಇವತ್ತು ಸರ್ಕಾರಗಳು ಮೋಸ ಮಾಡ್ಲಿಕ್ಕತ್ತಾವ್. ಇತ್ತೀಚಿಗೆ ನಾವು ನೋಡೇವಿ, ಗುರ್ಲಾಪುರದೊಳಗ ಹೋರಾಟ ಆಯ್ತು. 300 ಆ ಕಬ್ಬಿನಿಗೆ ಬೆಲೆ ಹೆಚ್ಚು ಮಾಡ್ಕೋಬೇಕಾಗಿತ್ತಂದ್ರ ಲಕ್ಷಾಂತರ ಜನ ರೈತರು ರೋಡ್ ಮ್ಯಾಗ ನಿಂತು ಪ್ರತಿಭಟನೆ ಮಾಡ್ಬೇಕಾಗಿತ್ತು.
ಈ ದೇಶದ ಬೆನ್ನೆಲುಬು ರೈತ ಅಂತ ಕೇಳ್ತೀವಿ. ಆ ರೈತನ ಅನ್ಯಾಯ ಆದ್ರೆ ಯಾರು ನೋಡಾಕ್ ಬರೋದಿಲ್ಲ. ಆದ್ರೆ ನೀವೆಲ್ಲರೂ ಕೂಡ ಒಂದು ಆಶೀರ್ವಾದ ಭಗವಂತನಲ್ಲಿ ಏನ್ ಬಿಡಬೇಕಾಗಿತ್ತಂದ್ರ, ಭಗವಂತ ನನಗೆ ಕೊಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಕಾಲ ಕಾಲಕ್ಕೆ ಮಳಿ ಬೆಳೆ ಆಗ್ಲಿ, ರೈತಾಪಿ ವರ್ಗದ ಜನರ ಬದುಕು ಬಂಗಾರ ಆಗ್ಲಿ ಅಂತೇಳಿ ನೀವು ಬೇಡ್ಕೋರಿ. ನಿಮಗೆ ಬೇಡಿದ್ದನ್ನು ಭಗವಂತ ಕರುಣಿಸ್ತಾನ ಅನ್ನೋದನ್ನ ಹೇಳಿ ಈ ಒಂದು ಪವಿತ್ರವಾಗಿರ್ತಕ್ಕಂತ ಕಾರ್ಯಕ್ರಮ ಎಲ್ಲರೂ ಕೂಡ ತನು ಮನ ಧನವನ್ನ ಸಮರ್ಪಣೆಯನ್ನ ಮಾಡಿ, ಯಾಕಂದ್ರೆ ಸಮರ್ಪಣಾ ಭಾವದಿಂದ ಈ ಕಾರ್ಯಕ್ರಮಕ್ಕೆ ಏನು ಸಮರ್ಪಣೆಯನ್ನ ಮಾಡಿದ್ದೀರಲ್ಲ, ಒಂದು ಹಾರ ಹಿಡ್ಕೊಂಡು, ಒಂದು ಹಾರಿನ ಮಾಲಿ ಹಿಡ್ಕೊಂಡು ಈ ಕಾರ್ಯಕ್ರಮಕ್ಕ ಒಂದಷ್ಟು ಜನ ಹೆಂಗ ಕೆಲಸ ಮಾಡಿರ್ತಾರ ಅಂತಂದ್ರ, ಎಲ್ಲಾ ಕೆಲಸ ಮಾಡಿರ್ತಾರ, ದೂರ ನಿಂತು ಖುಷಿ ಪಡ್ತಿರ್ತಾರ. ಆ ಕಾರ್ಯಕ್ರಮ ನಾವು ಮಾಡೇವಿ, ಬಹಳ ಖುಷಿ ಅದ ಅಂತೇಳಿ. ಒಂದಷ್ಟು ಜನ ಇದು ನಾವು ಮಾಡೇವಿ ಅಂತ ತೋರ್ಸ್ಕೊತಿರ್ತಾರ. ಅದ್ ಯಾವುದೇ ಇರ್ಲಿ, ನೀವೇನು ತನು ಮನ ಧನವನ್ನ ಸಮರ್ಪಣೆಯನ್ನ ಮಾಡಿ ಈ ಕಾರ್ಯಕ್ರಮಕ್ಕೆ ನಿಮ್ಮ ಕೈಯಿಂದ ಸಾಧ್ಯ ಆಗೈತಲ್ಲ, ಸಹಾಯ ಆಗೈತಲ್ಲ, ಈ ಸಹಾಯ ಆ ಭಗವಂತನು ಕೂಡ ಮೆಚ್ಚುವಂತಹದು. ನಿಮ್ಮ ಮನೆತನದೊಳಗ ಭಗವಂತನ ವಾಸ ಯಾವತ್ತಿಗೂ ಕೂಡ ಇರ್ಲಿ, ನಿಮ್ಗ ಬೇಡಿದ್ದನ್ನ ಕೊಡುವಂತ ಸೌಭಾಗ್ಯ ಆ ಮಾಳಿಂಗರಾಯ ಬೀರಲಿಂಗೇಶ್ವರ ಕನಕದಾಸ ನಿಮಗೆ ಕರುಣಿಸುವಂತದನ್ನ ಹೇಳಿ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರ್ತಕ್ಕಂತ ಎಲ್ಲ ತಾಯಂದಿರಿಗೂ ಈ ನಾಡಿನ ಎಲ್ಲ ಶರಣರ ಆಶೀರ್ವಾದ, ಎಲ್ಲ ಮಹಾತ್ಮರ ಆಶೀರ್ವಾದ, ಎಲ್ಲಾ ದೇವಾನು ದೇವತೆಗಳ ಆಶೀರ್ವಾದ ಇಲ್ಲಿ ಬಂದಿರತಕ್ಕಂತ ಸರ್ವರ ಮೇಲೆ ಇರ್ಲಿ ಅಂತೇಳಿ ಭಕ್ತಿಯಿಂದ ಹಾರೈಸಿ ನಮ್ಮನ್ನ ತರಿಸಿ ಗೌರವಿಸಿರತಕ್ಕಂತ ಕುಸ್ನೂರಿನ ಎಲ್ಲ ಕನಕದಾಸರ ಸೈನ್ಯದವರಿಗೂ, ರಾಯಣ್ಣನ ಸಂಘದವರಿಗೂ, ಮಾಳಿಂಗರಾಯನ ಸಂಘದವರಿಗೂ ಕೂಡ ಭಕ್ತಿಯಿಂದ ವಂದಿಸಿ ನನ್ನೆರಡು ಮಾತಿಗೆ ಕೊಡ್ತೇನೆ. ಸರ್ವರಿಗೆ ಭಕ್ತಿಯ ಶರಣಾರ್ಥಿಗಳು.